ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಚೈತ್ರ ಮಾಸದ ಮಂಗಳವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ. ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಇರುವಂಥ ಏಕಮಾತ್ರ ಉಪಾಯ ನಮ್ಮ ದೇಹದಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನು, ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ಏನು ಮಾಡಬೇಕು ಅಂದರೆ ಪ್ರತಿದಿನ ಅಮೃತ ಬಿಂದುವನ್ನು ಸೇವಿಸಬೇಕು. ಅಮೃತ ಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ಅಂದರೆ ಮಧುಮೇಹ ಎನ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ. ಖಂಡಿತವಾಗಿಯೂ ಕೊಂಡ್ಕೊಳ್ಳಿ. ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ. ಲವಣ ತೈಲಂ, ಯಾವುದೇ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಯಾವುದೇ ಆಹಾರದ ಪಥ್ಯಕ್ರಮವೂ ಕೂಡ ಇಲ್ಲದೆ ನಿಮ್ಮ ಹೊಟ್ಟೆಯ ಕೊಬ್ಬಿಗೆ ಮತ್ತು ಬೊಜ್ಜಿಗೆ ಆಯುರ್ವೇದಿಯ ಪರಿಹಾರ ಆಯುಕೇರ್ ಅಂದರೆ ಅದು ಲವಣ ತೈಲಂ. ನೀವು ಕೂಡ ಖಂಡಿತವಾಗಿ ಒಮ್ಮೆ ಬಳಸಿ ನೋಡ್ಬೋದು. ಉದಯಂ ಧೋತೀಸ್ ಮತ್ತು ಶರ್ಟ್ಗಳು ಹಾಗೂ ಐಶ್ವರ್ಯ ಫರ್ಟಿಲಿಟಿ ಸೆಂಟರ್. ವೀಕ್ಷಕರೇ, ಇದು ಶುಭ ಮಂಗಳವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಇನ್ನು ಇದೇ ಗುರುವಾರ ಚಿತ್ರ ಪೌರ್ಣಿಮೆ, ಹಾಗಾಗಿ ಆ ದಿನ ವಿಶೇಷವಾದಂತಹ ಅನುಷ್ಠಾನವನ್ನು, ತಂತ್ರಸಾರವನ್ನು ಮಾಡಿದ್ರೆ ವಾಸುದೋಷ ಇದ್ದರೆ ಮತ್ತು ಅನಾರೋಗ್ಯದಲ್ಲಿ ಇರುವಂಥವರಿಗೆ ಮತ್ತು ಆರ್ಥಿಕ ಪರಿಸ್ಥಿತಿ ಸುಧಾರಣೆಗೆ ಬಹಳ ಒಳಿತು ಅಂತ ಗುರುಜಿ ತಿಳಿಸಿದ್ದಾರೆ. ಹಾಗಾಗಿ ಆ ಅನುಷ್ಠಾನಕ್ಕೆ, ತಂತ್ರಸಾರಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಏನು ಅನ್ನೋದನ್ನು ಮತ್ತೊಮ್ಮೆ ತಿಳಿಸ್ಕೊಡ್ತಾನೆ. ಈಗಾಗಲೇ ನಿನ್ನೆ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಗುರುಜಿ ತಿಳಿಸ್ಕೊಟ್ಟಿದ್ದಾರೆ. ನೋಟ್ ಡೌನ್ ಯಾರೆಲ್ಲ ಮಾಡ್ಕೊಂಡಿಲ್ಲ, ಈಗ ನೋಟ್ ಡೌನ್ ಮಾಡ್ಕೊಳ್ಬೋದು. ಚಿತ್ರ ಪೌರ್ಣಿಮೆ ಗುರುವಾರದ ಅನುಷ್ಠಾನಕ್ಕಾಗಿ ಬೇಕಾಗಿರುವಂತಹ ಸಾಮಗ್ರಿಗಳು: ಮೊದಲನೇದಾಗಿ ಹಲಸಿನ ಎಲೆ 9, 3 ಬಣ್ಣದ ಕುಂಕುಮ ಅಂದರೆ ಅರಿಶಿನ, ಕುಂಕುಮ, ಅಕ್ಕಿ ಹಿಟ್ಟು, ಮಣ್ಣಿನ ಹಣತೆ 9, ಏಲಕ್ಕಿ 9, ಲವಂಗ 9, ಮೆಣಸು 9, ಔದುಂಬರದ ಎಲೆ 4, ಇದು ಅನಾರೋಗ್ಯದಲ್ಲಿ ಇರುವಂಥವರಿಗೆ, ಮತ್ತು ವೀಳ್ಯದೆಲೆ 4, ಇದು ಆರ್ಥಿಕ ಪರಿಸ್ಥಿತಿ ಸುಧಾರಣೆಗಾಗಿ ಅಂತ ಗುರುಜಿ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಬಿಳಿ ಬಣ್ಣದ ಹೂಗಳು ಒಟ್ಟಾರೆ 13 ಬೇಕಾಗುತ್ತೆ. ಇದರ ಜೊತೆಗೆ ಹಸಿ ದಾರದ ಉಂಡೆ ಮತ್ತು ನಿಂಬೆಹಣ್ಣು 3. ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ. ಹಲಸಿನ ಎಲೆ 9, ಅರಿಶಿನ, ಕುಂಕುಮ, ಅಕ್ಕಿ ಹಿಟ್ಟು, ಮಣ್ಣಿನ ಹಣತೆ 9, ಏಲಕ್ಕಿ 9, ಲವಂಗ 9, ಮೆಣಸು 9, ಔದುಂಬರದ ಎಲೆ 4, ವೀಳ್ಯದೆಲೆ 4, ಬಿಳಿ ಬಣ್ಣದ ಹೂಗಳು 13, ಹಸಿ ದಾರದ ಉಂಡೆ ಮತ್ತು ನಿಂಬೆಹಣ್ಣು 3. ಇದಿಷ್ಟು ಪದಾರ್ಥಗಳನ್ನು ಸಿದ್ಧಪಡಿಸಿಟ್ಕೊಳ್ಳಿ. ಇದೇ ಬರುವ ಗುರುವಾರ ಚಿತ್ರ ಪೌರ್ಣಿಮೆಯ ಶುಭ ದಿನದಂದು ವಿಶೇಷವಾದಂತಹ ಅನುಷ್ಠಾನವನ್ನು, ತಂತ್ರಸಾರವನ್ನು ಮಾಡೋದ್ರ ಮುಖಾಂತರ ಹೇಗೆ ದೋಷಗಳಿಂದ ಮುಕ್ತರಾಗಬಹುದು ಅನ್ನೋದ್ರ ಬಗ್ಗೆ ಗುರುಜಿ ತಿಳಿಸ್ತಾ ಹೋಗ್ತಾರೆ. ಇನ್ನು ವೀಕ್ಷಕರೇ, ಗುರುಜಿಯವರನ್ನು ಭೇಟಿಯಾಗಬೇಕು, ಅವರ ಆಶ್ರಮದಲ್ಲಿ ವೈಯಕ್ತಿಕವಾಗಿ ಒಂದಿಷ್ಟು ಸಮಸ್ಯೆಗಳನ್ನು ಹೇಳ್ಕೊಳ್ಬೇಕು ಅಂತ ಅಂದರೆ ಅದಕ್ಕೆ ಅಪಾಯಿಂಟ್ಮೆಂಟ್ ತೊಗೊಳ್ಬೇಕಾಗುತ್ತೆ. ಅದಕ್ಕಿರುವಂಥ ದೂರವಾಣಿ ಸಂಖ್ಯೆಗಳನ್ನು ಕೊಡ್ತೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. ಮೊದಲನೇದಾಗಿ 9485099759 9482509759. ಮತ್ತೊಂದು ದೂರವಾಣಿ ಸಂಖ್ಯೆ 9742690055 9742690055. ಇದು ಗುರುಜಿಯವರನ್ನ ಭೇಟಿಯಾಗಲಿಕ್ಕೆ ಇರುವಂಥ ಅಪಾಯಿಂಟ್ಮೆಂಟ್ ದೂರವಾಣಿ ಸಂಖ್ಯೆಗಳು. ಇನ್ನು ಶ್ರೀನಿವಾಸ್ ಶರ್ಮಾ ಅವರನ್ನ ಕೂಡ ನೀವು ಭೇಟಿಯಾಗಬಹುದು. ಮನೋಗತ ಪ್ರಶ್ನಾ ತಂತ್ರದ ಆಧಾರದ ಮೇಲೆ ಸಮಸ್ಯೆಗಳಿಗೆ ಪರಿಹಾರವನ್ನು ಅವರು ಚುಟುಕಾದಂತಹ ಅನುಷ್ಠಾನದ ಮುಖಾಂತರ ತಿಳಿಸ್ಕೊಡ್ತಾರೆ. ಅವರನ್ನು ಭೇಟಿಯಾಗುವಂತಹ ಸಮಯ ಅವರ ಆಶ್ರಮದಲ್ಲಿ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ. ದೂರವಾಣಿ ಸಂಖ್ಯೆ 99802017 9980520171. ಇದು ಶ್ರೀನಿವಾಸ್ ಶರ್ಮಾ ಅವರನ್ನ ಭೇಟಿಯಾಗಲಿಕ್ಕೆ ಇರುವಂಥ ಅಪಾಯಿಂಟ್ಮೆಂಟ್ ದೂರವಾಣಿ ಸಂಖ್ಯೆ. ಖಂಡಿತವಾಗಿಯೂ ಕರೆ ಮಾಡಿ. ಅಲ್ಲಿನ ಸಿಬ್ಬಂದಿ ವರ್ಗದವರು ನಿಮಗೆ ಸ್ಪಷ್ಟವಾದ ಮಾತಿನ ತಿಳಿಸ್ಕೊಡ್ತಾರೆ. ಗುರುಜಿಯವರಾಗಲಿ ಅಥವಾ ಶ್ರೀನಿವಾಸ್ ಶರ್ಮಾ ಅವರಾಗಲಿ ಯಾವಾಗ ಅಪಾಯಿಂಟ್ಮೆಂಟ್ ಸಿಗ್ಬೋದು, ನೀವು ಅವ್ರನ್ನ ಯಾವಾಗ ಭೇಟಿ ಆಗ್ಬೋದು ಅನ್ನೋದ್ರ ಕುರಿತಾಗಿ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ, ಸೂಕ್ತವಾದಂತಹ ಪರಿಹಾರವನ್ನು ಕೂಡ ಕಂಡುಕೊಳ್ಳಿ ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ಮಂಗಳವಾರದ ಶುಭ ನೇರ ಪ್ರಸಾರ ಕಾರ್ಯಕ್ರಮವನ್ನು ಈಗ ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುಜನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ ಸ್ವರಸರ್ವಜ್ಞ ದರ್ಪಣಾಂಜನ ಚಕ್ಷುರ್ಮತಿ ವಿದ್ಯಾ ನಿಪುಣ ಶ್ರೀ ವಿದ್ಯೋಪಾಸಕ ರತ್ನ ಅಥರ್ವಣ ಪರಿಹಾರ ಪ್ರವೀಣ ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರೂ ಆಗಿರುವಂಥ
ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ಬನ್ನಿ ಹಾಗಿದ್ರೆ ಗುರುಜಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ಓಂ ನಮಸ್ತೆ ಅಸ್ತು ಮಹಾಮಾಯೇ ಶ್ರೀಪೀಠೆ ಸುರಭೂಜಿತೆ ಶಂಖಚಕ್ರಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಪದ್ಮಾನನೆ ಪದ್ಭ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದಪದ್ಮಂ ಮಯಿ ಸನ್ನಿಧತ್ಸ್ವ. ಯಾ ಸಾ ಪದ್ಮಾಸನಸ್ಥಾ ವಿಪುಲಕಟಿತಲಿ ಪದ್ಮಪತ್ರಾಯತಾಕ್ಷಿ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಆವಹ ತಾಂ ಆವಹ ಜಾತವೇದೋ ಲಕ್ಷ್ಮೀ ವನಪಗಾಮಿನೀಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಓಂ ದುಂ ದುರ್ಗಾಯೈ ನಮಃ. ಓಂ ದುಂ ದುರ್ಗಾಯೈ ನಮಃ. ಓಂ ದುಂ ದುರ್ಗಾಯೈ ನಮಃ. ಗೌರೀರ್ಮಿಮಾಯ ಸಲಿಲಾ ನಿಕ್ಷತ್ರದ್ವಿಪದೀಂ ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೀ ನವಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್. ಓಂ ಮಹಾಕಾಳೀ ನಮಃ. ಜಾತವೇದಸೇ ಸುರವಾಮ ಸೋಮಮರಾತೀತೋ ನಿದಹಾತಿ ವೇದಾಃ ಸನಪರ್ಷತದ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ. ವಾಮಗ್ನಿವರ್ಣಾಂತಮಸಾಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ಚತುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ಬ್ರಾಹ್ಮೀ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡಾ ಚಂಡಿಕಾ ಮಹಾಲಕ್ಷ್ಮೀರದೇವತಾಭ್ಯೋ ನಮೋ ನಮಃ. ಅಂಬಾಯ ನಮಃ. ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ, ತಮ್ಮ ಮನೋಕಾಮನೆಗಳು ಬೇಗ ಸಿದ್ಧಿಯಾಗಲಿ, ತಾವೇನು ಅಂದುಕೊಂಡಿದ್ದರೋ ಅಂದುಕೊಂಡಷ್ಟು ಎಲ್ಲ ಕೆಲಸಗಳು ಸಿದ್ಧಿಯಾಗಲಿ. ಹಾಗೆ SSLC ಎಕ್ಸಾಮ್ ಬರೀತಿರ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ಸ್ವಲ್ಪ ಶ್ರಮಪಟ್ಟು ನಿಮ್ಮ ಓದಿನ ಜೊತೆಗೆ ಒಂದಷ್ಟು ಶ್ರಮ, ಆ ಶ್ರಮವನ್ನು ಪಟ್ಟರೆ ಖಂಡಿತ ಫಲ ಸಿಗುತ್ತೆ. ಹಾಗೆ ವಿದ್ಯಾರ್ಥಿಗಳು ಎಕ್ಸಾಮ್ ಬರೀಲಿಕ್ಕೆ ಹೊರಡುವಂಥವ್ರು ಅಂಜಿಕೆ ಭಯವನ್ನು ಬಿಟ್ಟು ನಿಮಗೇನು ಗೋಚರಿಸುತ್ತೆ, ನೀವೇನು ಅಭ್ಯಾಸ ಮಾಡಿದ್ದೀರಿ, ಮೊದಲು ನಿಮಗೆ ಗೊತ್ತಿರುವಂತಹ ಒಂದಷ್ಟು ಆನ್ಸರ್ಸ್ ಮಾತ್ರ ಬರೀರಿ. ಅದಾದ ಮೇಲೆ ನಿಧಾನಕ್ಕೆ ಆಲೋಚನೆ ಮಾಡಿ. ಗೊತ್ತಿಲ್ಲದ ಆನ್ಸರ್ಗೆ ಇರ್ತಕ್ಕಂಥ ಒಂದು ಕ್ವಶನ್ನ ತಲೆಗೆ ತಂದುಕೊಂಡು ಸಮಯವನ್ನು ವೃತಃ ವೇಸ್ಟ್ ಮಾಡಿ ತೊಂದರೆಗೆ ಅನುಭವಿಸೋದು ಬೇಡ. ಇದನ್ನು ಕ್ರಮಬದ್ಧವಾಗಿ ಮಾಡಿಕೊಂಡ್ರೆ ಅದರ ಫಲಾಫಲಗಳು ಸಾಕಷ್ಟು. ಇದರ ಜೊತೆಗೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕುಲದೇವರ ಪ್ರಾರ್ಥನೆ ಜೊತೆಗೆ ಸಾಧ್ಯವಾದಷ್ಟು ವಿದ್ಯಾರ್ಥಿನಿಯರು ಓದಬೇಕಾಗಿರ್ತಕ್ಕಂಥ ಸಮಯ ಶುಭ ಬೆಳಗಿನ ಬ್ರಾಹ್ಮಿ ಮುಹೂರ್ತ. ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನೀವು ಓದಲಿಕ್ಕೆ ಕೂತ್ಕೊಂಡ್ರೆ ಖಂಡಿತ ನಿಮ್ಮ ತಲೆಯಲ್ಲಿ ಎಲ್ಲವೂ ಉಳ್ಕೊಳ್ಳುತ್ತೆ. ನೀವು ರಾತ್ರಿ 12 ಗಂಟೆ 1 ಗಂಟೆವರೆಗೂ ಓದಿ ಬೆಳಿಗ್ಗೆ ಎದ್ದೇಳಕ್ಕಾಗ್ದಿರ ಕಣ್ಣು ಬಲವಂತವಾಗಿ ಬಿಟ್ಟು ಹಾಸಿಗೆ ಮೇಲೆ ಕೂತ್ಕೊಂಡು ತಿರುಗೊಂದಷ್ಟು ಓದ್ತೀನಿ ಅಂದರೆ ಅದು ಮೂರ್ಖತನ ಆಗುತ್ತೆ. ಇದನ್ನು ಎಲ್ಲರೂ ಅರ್ಥ ಮಾಡ್ಕೋಬೇಕು. ಇಲ್ಲಿವರೆಗೂ ಸಾಕಷ್ಟು ಜನ ಜ್ಞಾನಿಗಳು ಅಭ್ಯಾಸ ಮಾಡಿರ್ತಕ್ಕಂಥದ್ದು ಶುಭ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ. ರಾತ್ರಿ ಏನಪ್ಪ ನಿಮ್ಮ ಮನೆಗೆ ಎಕ್ಸಾಮ್ ಇರ್ತಕ್ಕಂಥ ಮಗು 9 ಗಂಟೆಗೆ ಮಲ್ಕೊಂಡಿದೆ ಅಂತ ನಾಡ್ಕೊಳ್ತಕ್ಕಂಥವ್ರು, ಮಾತಾಡ್ತಕ್ಕಂಥವ್ರು, ಅಥವಾ ನಿಮ್ಮ ತಂದೆ ತಾಯಿ ಸ್ನೇಹಿತರು ಬಂದಾಗ ಆಡುವಂತಹದ್ದು ಏನಾರು ಆಡಲಿ, ನೀವು ತಲೆ ಕೆಡಿಸ್ಕೋಬೇಡಿ. ರಾತ್ರಿ 9 ಗಂಟೆ ಮಲಗ್ತೀರಾ, ಮಲಗಿಬಿಡಿ. ಬೆಳಗ್ಗೆ ಎಕ್ಸಾಮ್ ಇದೆ, ಏನು ರಾತ್ರಿ 9 ಗಂಟೆಗೆ ಮಲ್ಕೊಳ್ಳೋಂಥದ್ದು ಅಂತ ಹೇಳ್ತಾರೆ, ಆದರೂ ಭಯ ಇಲ್ಲ. ಆದರೆ ಬೆಳಗ್ಗೆ 4 ಗಂಟೆಗೆ ಎದ್ದೇಳೋದು ಮರಿಬೇಡಿ. ರಾತ್ರಿ 9 ಗಂಟೆ ಮಲಗಿಬಿಡಿ, ಬೆಳಗ್ಗೆ 4 ಗಂಟೆಗೆ ಎದ್ದೇಳಿ. 4 ಗಂಟೆಗೆ ಅಲಾರಾಮ್ ಇಟ್ಕೊಳ್ಳಿ, 4 ಗಂಟೆಗೆ ಎದ್ದೇಳಿ. ಎದ್ದ ತಕ್ಷಣ ಒಂದಿಷ್ಟು ಕಾಫಿನೋ ಹಾಲೋ ಏನಾದ್ರು ತೊಗೊಳ್ಳಿ, ಅಥವಾ ಒಂದು ಲೋಟ ಬಿಸಿನೀರು ಕೊಡಿರಿ, ಉತ್ತರಾಭಿಮುಖವಾಗಿ ಕೂತ್ಕೊಳ್ಳಿ, ಲಕ್ಷಣವಾಗಿ ಓದಲಿಕ್ಕೆ ಕೂತ್ಕೊಳ್ಳಿ. ನೋಡಿ, ಬೆಳಗ್ಗೆ ನೀವು ಎಷ್ಟು ಓದಿದಿರಿ ಅದು ಹಾಗೇ ಇರುತ್ತೆ. ಅದನ್ನು ಹಾಗೇ ತೊಗೊಂಡೋಗಿ ನೀವು ಎಕ್ಸಾಮ್ ಹಾಲಲ್ಲಿ ಕ್ಲೀನಾಗಿ ಕೂತ್ಕೊಂಡು ಅದ್ರ ಬಗ್ಗೆ ನೀವು ಯೋಚನೆ ಮಾಡಿ ಬರೀಬಹುದು. ರಾತ್ರಿ ಓದಿರ್ತಕ್ಕಂಥದ್ದು ಬೆಳಗ್ಗೆ ಓದುವಂಥದ್ದು, ಮನಸ್ಸಲ್ಲಿ ಭಯ ಇಟ್ಕೊಳ್ಳುವಂಥದ್ದು, ಗಾಬರಿ ಪಡ್ತಕ್ಕಂಥದ್ದು, ಕ್ವಶನ್ ಪೇಪರ್ ನೋಡಿದ ತಕ್ಷಣ ಅಯ್ಯೋ ನಾನು ಇದು ಪಾಸ್ ಆಗ್ತೀನೋ ಇಲ್ವೋ ಅಂದ್ಕೊಳ್ತಕ್ಕಂಥದ್ದು, ಇದು ಯಾವುದೂ ಬೇಡ. ನಿಮಗೇನು ಗೊತ್ತಿದೆ ಕ್ವಶನ್ಸನ್ನು ಒಂದ್ಸತಿ ಕ್ವಶನ್ ಪೇಪರ್ನ ಪ್ರಾರಂಭದಿಂದ ಕೊನೆವರೆಗೂ ನೋಡಬೇಕು. ಅದರಲ್ಲಿ ಗೊತ್ತಿರೋ ಅಷ್ಟು ಕ್ವಶನ್ಸ್ಗೂ ಫಸ್ಟ್ ಟಿಕ್ ಮಾರ್ಕೋ ಅಥವಾ ಆನ್ಸರ್ಸು ಬರೀಬೇಕು. ಉಳಿದಿರ್ತಕ್ಕಂಥದ್ದನ್ನು ಸಮಯ ನೋಡ್ಕೊಂಡು ಬರೀಬೇಕು. ಇಷ್ಟು ಮಾಡಿ ಈ ಸತಿ 100% ಗೆಲುವು ನಿಮ್ಮದೇ ಆಗಲಿ, ಒಳ್ಳೆಯದಾಗಲಿ. ಪ್ರತಿಯೊಬ್ಬರ ಮನೆ ಮಕ್ಕಳು ಒಳ್ಳೆ ರಿಸಲ್ಟ್ ತೊಗೊಳ್ಬೇಕು, ಒಳ್ಳೆ ಚೆನ್ನಾಗಿ ಪಾಸ್ ಆಗಬೇಕು. ರಿಸಲ್ಟ್ ಕೊಡಬೇಕಾದ್ರೆ ಒಂದಿಷ್ಟು ಮಾತ್ರ ಇದೆ. ಒಂದು ಊರಿಗೆ ಒಂದೇ ಸೀಟ್ ಇರ್ತಕ್ಕಂಥದ್ದು, ಈ ಊರಿಗೆ ಈ ಸೀಟ್ ಇವ್ರಿಗೆ ಬಿಟ್ಟರೆ ಇನ್ನೊಬ್ಬರು ಕೊಡೋಕ್ಕಾಗಲ್ಲ ಅಂತಿಲ್ಲ. ಇಡೀ ಸ್ಕೂಲಲ್ಲಿರ್ತಕ್ಕಂಥ 100 ಜನ ಮಕ್ಕಳು 100 ಜನ ಮಕ್ಕಳು ನಂಬರ್ 1 ಬರ್ಬೋದು. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಯಾಕೆಂದರೆ ಏನೋ ಒಂದಷ್ಟು ಸಂಖ್ಯೆಗಳಂತಿದ್ದು, ಅಥವಾ ಇಷ್ಟು ಜನಕ್ಕೆ ಮಾತ್ರ ನಂಬರ್ 1 ಕೊಡಬೇಕು, ನಂಬರ್ 2 ಕೊಡಬೇಕು, ಥರ್ಡ್ ಅಷ್ಟು ಕೊಡಬೇಕು, ಆ ಥರ ಏನಿಲ್ಲ. ಇರ್ತಕ್ಕಂತಹದ್ದು ನಿಮ್ಮ ಸ್ಕೋರು, ನೀವು ಎಷ್ಟು ಬರೆದಿದ್ರೋ ಅಷ್ಟು ಅಂಕಗಳನ್ನು ಕೊಡುವಂತಹದ್ದು ಅಲ್ಲಿನ ವ್ಯವಸ್ಥೆ ಇದೆ. ಯಾಕೆಂದರೆ ತುಂಬ ಜನ ಮನಸ್ಸಲ್ಲಿ ಹಾಗೆ ಫಸ್ಟ್ ಕ್ಲಾಸ್ ಅಂತ ಒಬ್ಬರೇ ಬರೋಕ್ಕಾಗೋದು, ಸೆಕೆಂಡ್ ಕ್ಲಾಸ್ ಅಂತ ಒಬ್ಬರೇ ಬರೋಕ್ಕಾಗೋದು. ಹಾಗಲ್ಲ, ಫಸ್ಟ್ ಕ್ಲಾಸ್ ಬರ್ತಕ್ಕಂಥವ್ರು 20 ಜನ ಇರಲಿ, ಸೆಕೆಂಡ್ ಕ್ಲಾಸಿಗೆ ಒಂದು 20 ಜನ ಇರಲಿ, ಥರ್ಡ್ ಕ್ಲಾಸ್ ಬರ್ತಕ್ಕಂಥವ್ರು ಒಂದು 35 ಜನ ಇರಲಿ, ತಪ್ಪೇನಿದೆ? ನಿಮ್ಮ ಓದು, ನಿಮ್ಮ ಜ್ಞಾನ, ನಿಮ್ಮ ಅಂಕಗಳು, ನೀವು ಬರೆದಿರ್ತಕ್ಕಂಥ ಬರಹ ಅಷ್ಟಕ್ಕೂ ಅಷ್ಟು ಅಂಕಗಳಿದ್ದೇ ಇರುತ್ತೆ.
ಇದನ್ನು ಅರ್ಥ ಮಾಡಿಕೊಂಡು ಎಲ್ಲರಿಗೂ ಒಳ್ಳೆಯ ಅಂಕಗಳು ಸಿಗಲಿ, ಒಳ್ಳೆಯ ಅನುಕೂಲ ಆಗಲಿ. SLC ಮಕ್ಕಳಿಗೆ ಮತ್ತೊಮ್ಮೆ ಶುಭಾಶಯಗಳನ್ನು ಹೇಳ್ತಾ ಶುಭವಾಗಲಿ, ಒಳ್ಳೆಯದಾಗಲಿ. ಈಗ ಕಾರ್ಯಕ್ರಮಕ್ಕೆ ಶ್ರೀನಿವಾಸ್ ಶರ್ಮಾ ಅವರನ್ನ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ಶುಚಿ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಲಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ವಿಶೇಷವಾಗಿ ಮಂಗಳವಾರ ದೇವಿಯ ಸಂಪೂರ್ಣ ಕೃಪಾಶೀರ್ವಾದ, ತ್ರಿಶಕ್ತಿ ದೇವಿಯ ಸಂಪೂರ್ಣ ಕೃಪಾಶೀರ್ವಾದ 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರಿಗೂ ಕೂಡ ಸಿಗಲಿ ಅಂತ ನಾನು ಕೂಡ ತಾಯಿಯಲ್ಲಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತೇನೆ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತು. ಓಂ ದುಂ ದುರ್ಗಾಯೇ ನಮಃ. ಬಹಳ ವಿಶೇಷವಾಗಿ ದುರ್ಗಾದೇವಿಯನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಇನ್ನು ಇವತ್ತಿನ ದಿವಸ ಮಂಗಳವಾರ ನಾವೆಲ್ಲರೂ ಕೂಡ ದೇವಿಯನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತೀವಿ. ಅದರ ಜೊತೆಗೆ ಇವತ್ತಿನ ದಿವಸ ಏನೋ ಒಂಥರ ಶಕ್ತಿ ನಮ್ಮ ಹಿಂದೆಗಡೆ ಇದೆ. ಇವತ್ತಿನ ದಿವಸ ನಾವು ಅಂದ್ಕೊಂಡಿರ್ತಕ್ಕಂಥ ಕೆಲಸ ಎಲ್ಲ ಕಾರ್ಯಸಿದ್ಧಿ ಆಗುತ್ತೆ. ಯಾಕೆ ಅಂದರೆ, ನಾವು ಪುರುಷ ದೇವರನ್ನು ಎಷ್ಟು ನಾವು ಆರಾಧನೆಯನ್ನು ಮಾಡ್ತೀವೋ ಬಿಡ್ತೀವೋ, ಆದರೆ ಶಕ್ತಿ ದೇವತೆಯನ್ನು ಮಾಡ್ತಾ ಸಾಕಷ್ಟು ಜನ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚಿಂತನೆಯನ್ನು ಮಾಡ್ತಕ್ಕಂಥದ್ದಾಗಲಿ, ದೇವಿಯನ್ನು ಆರಾಧನೆಯನ್ನು ಮಾಡ್ತಕ್ಕಂಥದ್ದಾಗಲಿ, ಆ ತಾಯಿಯ ಮೇಲೆ ಶ್ರದ್ಧಾಭಕ್ತಿಯನ್ನು ತೋರಿಸ್ತಕ್ಕಂಥದ್ದಾಗಲಿ ಸಾಕಷ್ಟು ಇರತಕ್ಕಂಥದ್ದು ಇರುತ್ತೆ. ಅದೇ ರೀತಿ ಶಕ್ತಿ ದೇವತೆ ಅಂದರೆ ಹಾಗೆ ತ್ರಿಶಕ್ತಿ ದೇವತೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ 3 ತ್ರಿಶಕ್ತಿ ದೇವಿಯ ಅನುಗ್ರಹ ನಮಗಿದ್ರೆ ಅಸಾಧ್ಯವಾದನ್ನು ಕೂಡ ಸಾಧನೆ ಪಡಿಸ್ಕೊಳ್ಬೋದು ಎಂಬತಕ್ಕಂಥದ್ದು ಇವಾಗಿನ ಮಾತಲ್ಲ, ಪುರಾತನ ಕಾಲದಿಂದನೂ ಕೂಡ ಬಂದಿರತಕ್ಕಂಥ ಮಾತು. ಅದೇ ರೀತಿ ತಾಯಿ ಲಲಿತಾ ರಾಜರಾಜೇಶ್ವರಿಯನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಇವತ್ತೇನೋ ಗೊತ್ತಿಲ್ಲಪ್ಪ, ಬೆಂಗಳೂರು ಇಷ್ಟು ಬಿಸಿ ಇದ್ರೂ ಕೂಡ, ಈ ಒಂದು ಸಮ್ಮರ್ ಆದ್ರೂ ಕೂಡ ಬೆಳಗ್ಗಿನ ವಾತಾವರಣ ಮಾತ್ರ ಬಹಳ ಅದ್ಭುತವಾಗಿತ್ತು. ಏನೋ ಒಂಥರ ಸಮಾಧಾನ. ಆದರೆ ಈ ವಾತಾವರಣ ಸಂಜೆವರೆಗೂ ಅದೇ ರೀತಿ ಇರುತ್ತೆ ಅನ್ನೋದನ್ನು ಕನಸು ಮನಸ್ಸಲ್ಲೂ ಕೂಡ ಅಂದ್ಕೊಳ್ಬೇಡಿ. ಇವತ್ತಿನ ದಿವಸ ವೆದರ್ ರಿಪೋರ್ಟನ್ನು ನೋಡೋದಾದರೆ, ಹವಾಮಾನ ವರದಿಯನ್ನು ನೋಡೋದಾದರೆ, ಇವತ್ತಿನ ದಿವಸ ಬಿಸಿಲು ಜಾಸ್ತಿನೇ. ಬೆಳಗಿನ ವಾತಾವರಣ ಹೀಗಿದೆ ಅಂತ ಹೇಳಿ ಹಾಗೆ ಮನೆಯಿಂದ ಆಚೆ ಹೋಗ್ತಕ್ಕಂಥದ್ದಲ್ಲ, ಬಿಸಿಲು ಸಾಕಷ್ಟು ಇದೆ. ಆದಷ್ಟು ಸ್ವಲ್ಪ ದೇಹಕ್ಕೆ ಗ್ಲೂಕೋಸ್ ಕಂಟೆಂಟ್ ಎಷ್ಟು ಹೋಗಬೇಕೋ ಅದಷ್ಟಕ್ಕೂ ಕೂಡ ತಾವು ವ್ಯವಸ್ಥೆ ಮಾಡಿಕೊಂಡೆ ಮನೆಯಿಂದ ಆಚೆ ಹೋಗ್ತಕ್ಕಂಥದ್ದು ಬಹಳ ಉತ್ತಮ. ವಿದ್ಯಾರ್ಥಿಗಳು ತಾವು ಇವತ್ತಿನ ದಿವಸ ಎಕ್ಸಾಮನ್ನು ಬರಿತಾ ಇರ್ತಕ್ಕಂಥವ್ರು ತಾವೆಲ್ಲರೂ ಕೂಡ ಆದಷ್ಟು ಮನೆಯಲ್ಲೇ ಇರ್ತಕ್ಕಂಥದ್ದು ಬಹಳ ಉತ್ತಮ. ಎಕ್ಸಾಮ್ ಟೈಮು ತಾವು ಯಾರನ್ನು ಕೂಡ ಆಚೆ ಹೋಗ್ತಕ್ಕಂಥದ್ದು ಬೇಡ. ಒಂದು 10 ನಿಮಿಷ ನಿಮಗೂ ಕೂಡ ನೆಮ್ಮದಿ ಬೇಕು. ಹಾಗಂತ ಹೇಳಿ ಜಾಸ್ತಿ ಹೊತ್ತು ಬಿಸಿಲಲ್ಲೆಲ್ಲ ಇರ್ಲಿಕ್ಕೆ ಹೋಗ್ಬೇಡಿ. ಎಕ್ಸಾಮನ್ನು ಬರೆಯೋ ಟೈಮಲ್ಲಿ ಸುಸ್ತಾಗ್ತಕ್ಕಂಥದ್ದಾಗಲಿ, ಇಲ್ಲಾಂದರೆ ನಿದ್ದೆ ಬರ್ತಕ್ಕಂಥದ್ದಾಗಲಿ, ಇದೆಲ್ಲವನ್ನು ಕೂಡ ನಾವು ಅನುಭವಿಸ್ತಕ್ಕಂಥದ್ದು. ಯಾಕೆಂದರೆ ಆ ಬಿಸಿಲಿನ ತಾಪಮಾನ ಯಾವ ರೀತಿ ಇರುತ್ತೆ ಅಂದರೆ, ನಾವು ಎಕ್ಸಾಮನ್ನು ಕೂತ್ಕೊಂಡು ಬರೀಲಿಕ್ಕೂ ಕೂಡ ಆಗೋದಿಲ್ಲ, ಅಂತಹ ಪರಿಸ್ಥಿತಿ ಇರುತ್ತೆ. ಅದಕ್ಕೋಸ್ಕರ ಆದಷ್ಟು ಮನೆಯಲ್ಲೇ ಎಷ್ಟು ಆಗುತ್ತೋ ಅಷ್ಟು ಸಮಯವನ್ನು ಕೂಡ ಓದೋದ್ರ ಬಗ್ಗೆ ಸಾಕಷ್ಟು ಹೆಚ್ಚಿನಷ್ಟು ಗಮನವನ್ನು ಕೊಟ್ಟು ನೋಡಿ. ಓದಬೇಕು, ತೀರಾ ಅತಿಯಾಗಿ ಓದ್ತಕ್ಕಂಥದ್ದೆಲ್ಲ ಬೇಡ. ಒಂದಷ್ಟು ಜನ ತಾವೇನು ಮಾಡ್ತೀರಿ, ಓದಬೇಕು ನಿಜ, ಪಕ್ಕದಲ್ಲಿರೋರು ನಾವು ಓದ್ತಾ ಇದ್ದೀವಿ ಅಂತ ತೋರಿಸ್ಕೊಳಕ್ಕಾದ್ರೂ ಅತಿಯಾಗಿ ಓದ್ಲಿಕ್ಕೆ ಹೋಗ್ತೀರಿ. ಅಲ್ಲಿ ಒಂದು ಮಾಡ್ಕೊಳಕ್ಕೆ ಹೋಗಿ ಮತ್ತೊಂದು ಮಾಡ್ಕೊಂಡ್ಬಿಡ್ತೀವಿ. ಒಂದು 10 ನಿಮಿಷನಾದರೂ ಕೂಡ ನಮ್ಮ ತಲೆಗೆ ರೆಸ್ಟ್ ಬೇಕು. 2 ಅವರ್ ಓದ್ತಾ ಒಂದೊಂದಷ್ಟು ಗ್ಯಾಪನ್ನು ಕೊಡ್ತಕ್ಕಂಥದ್ದು ಬಹಳ ಉತ್ತಮ. ಒಂದಷ್ಟು ಜನ ನಾನು ನೋಡ್ತೀನಿ, ಬೆಳಗ್ಗೆ ನಮ್ಮ ಮಧ್ಯಾಹ್ನ ತನಕ ತಿರುಗಿಸಿದ ಬುಕ್ಕನ್ನೇ ತಿರುಗಿಸ್ತಾನೆ ಇರ್ತಾರೆ, ಓದಿದ್ದನ್ನೇ ಓದ್ತಾನೆ ಇರ್ತಾರೆ. ಓದಲಿ, ನಾನು ಬೇಡ ಅಂತ ಹೇಳೋದಿಲ್ಲ. ತೀರಾ ಜಾಸ್ತಿ ತಲೆಗೆ ಸ್ಟ್ರೆಸ್ ಕೊಟ್ಟಾಗ ಏನಾಗುತ್ತೆ, ಆ ಕ್ಷಣ ನಿಮ್ಗೆ ಏನು ಓದಬೇಕು ಅಂತ ತಾವು ತಲೆಯಲ್ಲಿ ಇಟ್ಕೊಂಡಿದ್ರು ಕೂಡ ನೆಮ್ಮದಿಯಾಗಿ ಒಂದು ಜಾಗದಲ್ಲಿ ಕೂತು ತಾವು 10 ನಿಮಿಷ ಅದ್ರ ಬಗ್ಗೆ ಆಲೋಚನೆ ಮಾಡಿದರೆ ನೀವೇನು ಓದಿದ್ರೋ ಏನು ನಿಮ್ಮ ತಲೆಗೆ ಬರೋದಿಲ್ಲ. ಅದಕ್ಕೋಸ್ಕರ ಒಂದು ಸ್ವಲ್ಪ ಹೊತ್ತು ಬ್ರೇಕನ್ನು ತೊಗೊಂಡು ಆರಾಮಾಗಿ ಕೂತ್ಕೊಂಡು ನೆಮ್ಮದಿಯಾಗಿ ಮನೇಲಿರೋರ ಜೊತೆ ಎಲ್ಲನೂ ಕೂಡ ಸಂತೋಷವಾಗಿ ಮಾತಾಡ್ತಾ ಒಂದು 10 ನಿಮಿಷ ಎಕ್ಸ್ಟ್ರಾ ಓದ್ತಾ ಇದ್ದರೆ, 10 ನಿಮಿಷ ಎಕ್ಸ್ಟ್ರಾ ನೀವು ರೆಸ್ಟನ್ನು ತಗೊಳ್ತಾ ಇದ್ದರೆ ಎಲ್ಲವೂ ಕೂಡ ನೆಮ್ಮದಿಯಾಗಿ ನಡ್ಕೊಂಬರ್ತಕ್ಕಂಥದ್ದು. ಇನ್ನು ಇವತ್ತಿನ ದಿವಸದ ಸಂದೇಶವೂ ಕೂಡ ಎಲ್ಲೋ ಒಂದು ಕಡೆ ಇದನ್ನು ನೋಡಿದ್ರೆ, ಈ ಒಂದು ಸಂದೇಶ ಪ್ರತಿಯೊಬ್ಬರನ್ನು ಕೂಡ ಅಳವಡಿಸ್ಕೊಳ್ಬೇಕು ಎಂಬತಕ್ಕಂಥದ್ದೇ. ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಕೂಡ ಈ ಒಂದು ಭಾವನೆ ಇರಬೇಕು. ಸಮಾಧಾನ ಬೇಕು ಅಂದರೆ ನಮಗಿನ್ನ ಕೆಳಗಿರ್ತಕ್ಕಂಥವ್ರನ್ನ ನಾವು ನೋಡಬೇಕು. ಕೆಳಗೆ ಅಂದ್ಬೇಕಂತ ಮಾತನ್ನು ಹೇಳೋದಾದರೆ ನಮಗಿನ್ನ ಕೀಳಾಗಿ ನೋಡ್ತಕ್ಕಂಥದ್ದಲ್ಲ. ನಮಗೆ ಸಮಾಧಾನ ಆಗಬೇಕು ಅಂದರೆ, ಈಗ ನಾವೇನೋ ಒಂದು ಕೆಲಸವನ್ನು ಮಾಡ್ತಾ ಇರ್ತೀವಿ. ಆ ಕೆಲಸದಲ್ಲಿ ನಾವು ಪ್ರಸ್ತುತ ನಮ್ಮ ಪರಿಸ್ಥಿತಿ ಹೇಗಿರುತ್ತಪ್ಪ ಅಂದರೆ, ಒಂದು ಹೆಜ್ಜೆಯನ್ನು ಮುಂದೆನೂ ಇಡೋಕ್ಕಾಗ್ತಾಯಿಲ್ಲ, ಹಿಂದೆನೂ ಇಡೋಕ್ಕಾಗ್ತಾಯಿಲ್ಲ. ವಿಷಮ ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಕೂಡ ತುತ್ತಾಗ್ಬಿಟ್ಟಿರ್ತೀವಿ. ಪ್ರಪಂಚನೇ ಬಿದ್ದೋಯ್ತು ಅನ್ನೋ ಒಂದು ಭಾವನೆಯಲ್ಲಿರ್ತೀವಿ. ಆಗ ನಮಗೆ ಸಮಾಧಾನ ಆಗಬೇಕು. ಆಗ ನಮ್ಮ ಸಮಾಧಾನಕ್ಕೋಸ್ಕರ ಒಂದು ಸತಿ ನಮಗಿನ ಕೆಳಗಿರ್ತಕ್ಕಂಥವ್ರು ಇನ್ನೂ ಏನಾದರೂ ನಾನು ಮಾಡಬೇಕು ಅಂತ ಹೇಳಿ ಪ್ರಾರಂಭದ ಹಂತದಲ್ಲಿರೋರು
ಪ್ರಾರಂಭದ ಹಂತದಲ್ಲೇ ಎಡುತ್ತಾ ಇರೋರನ್ನ ನೋಡಿದ್ರೆ ಭಗವಂತ ಅಟ್ಲೀಸ್ಟ್ ನಮ್ಮನ್ನು ಈ ಮಟ್ಟಕ್ಕಾದರೂ ತೊಗೊಂಡು ಬಂದಿದ್ದಾನೆ. ಅವ್ರು ಎಷ್ಟು ಕಷ್ಟಪಡ್ತಾ ಇದ್ದಾರೆ, ನಾನು ಆ ಕಷ್ಟವನ್ನೆಲ್ಲವನ್ನೂ ಕೂಡ ನಾನು ದಾಟ್ಕೊಂಡು ಮುಂದೆ ಬಂದಿದ್ದೀನಿ ಅನ್ನೋ ಒಂದು ಭಾವನೆನ ನಾವು ಇಟ್ಕೊಂಡ್ರೆ ಅಸಾಧ್ಯವಾದ ಯಾವುದೂ ಇಲ್ಲ, ಎಲ್ಲವೂ ಕೂಡ ಸಾಧ್ಯ. ಅದೇ ನಾನು ಸಾಧನೆಯನ್ನು ಮಾಡಬೇಕು ಅಂದರೆ ನಮಗಿನ್ನ ದೊಡ್ಡವರನ್ನು ನೋಡಬೇಕು. ಇಲ್ಲ ನಾನು ಇದರಲ್ಲಿ ಇನ್ನೆಷ್ಟು ಸಾಧನೆ ಮಾಡಬೇಕು ಅಂದರೆ ಒಂದು ಕ್ಷಣ ನಮ್ಮ ಮೇಲಿರ್ತಕ್ಕಂಥವ್ರು, ನಮಗಿನ್ನ ಒಂದು ಮಟ್ಟ ಜಾಸ್ತಿ ಅದ್ರ ಬಗ್ಗೆ ಅಳೆದಿರ್ತಕ್ಕಂಥವ್ರು, ಅದರಲ್ಲಿ ಆಳದಲ್ಲಿ ಇಳಿದಿರ್ತಕ್ಕಂಥವ್ರನ್ನ ಒಂದು ಸತಿ ನೋಡಿದ್ರೆ ಅವ್ರು ಹಾಕಿರ್ತಕ್ಕಂಥ ಹೆಜ್ಜೆ, ಅವರಿರ್ತಕ್ಕಂಥ ರೀತಿ ನೀತಿ ನೋಡಿ ನಾವು ಅವರನ್ನು ನೋಡಿ ಕಲಿಬೇಕು. ಅವ್ರು ಮಾಡಿರ್ತಕ್ಕಂಥ ಕೆಲಸವನ್ನು ನೋಡಿ ಅದೇ ನಾವು ಕೆಲಸ ಮಾಡ್ತಕ್ಕಂಥದ್ದಲ್ಲ. ಅವ್ರು ಮಾಡಿರ್ತಕ್ಕಂಥ ಕೆಲಸದ ಅರಿವನ್ನು ಇಟ್ಕೊಂಡು ನಾವೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಎಲ್ಲವೂ ಕೂಡ ಸುಖಮಯ. ನಾವೇನು ಮಾಡ್ತೀವಿ, ಅವರೇನೋ ದೋಸೆ ಹಾಕಿದ್ರು, ನಾನು ಅದೇ ದೋಸೆನೇ ಇದೇ ಹೆಂಚ್ ಮೇಲೆ ಅದೇ ದೋಸೆನೇ ಇಲ್ಲೂ ಹಾಕ್ತೀನಿ ಅಂದರೆ ಜನ ಆ ದೋಸೆ ಅಲ್ಲೇ ತಿಂತಾರೆ, ನಿಮ್ಮ ಹೆಂಚಿಗೆ ಏನಕ್ಕೆ ಬರ್ತಾರೆ? ಅವರಲ್ಲಿ ಮಸಾಲೆ ದೋಸೆ ಮಾಡಿದ್ರು ಅಂದರೆ ನಾವು ಇಲ್ಲಿ ಇನ್ನೇನೋ ಮಾಡಬೇಕು ಸಪ್ರೇಟಾಗಿ. ಆ ಮಸಾಲೆಗೆ ಇನ್ನೇನೋ ಬೇರೆ ರೀತಿ ಮಸಾಲೆಗಳನ್ನ ಆ್ಯಡ್ ಮಾಡಿ ನಾವು ಇನ್ನೊಂದು ಸ್ವಲ್ಪ ವಿಭಿನ್ನ ರೀತಿಯಲ್ಲಿ ಮಾಡಬೇಕು. ಅವ್ರು ಮಸಾಲೆ ದೋಸೆ ಹಾಕಿದ್ರು ನಿಜ, ನಾವು ಮಸಾಲೆ ದೋಸೆನೇ ಹಾಕಬೇಕು, ಆದರೆ ಹಾಕೋ ಮಸಾಲೆ ದೋಸೆನ ಸ್ವಲ್ಪ ವ್ಯತ್ಯಾಸ ಇರಬೇಕಷ್ಟೆ. ಬೆಳಗ್ಗೆನೆ ಮಸಾಲೆ ದೋಸೆ ಎಲ್ಲ ಇಳ್ಬೇಡಿ ಗುರುಗಳೇ, ಬಾಯಲ್ಲಿ ನೀರು ಬರುತ್ತೆ ಅನ್ನೋ ಮಾತಾಡಬೇಡಿ. ತಾವೆಲ್ಲರೂ ಕೂಡ ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ದೇನೆ. ಅದಕ್ಕೋಸ್ಕರ ಸಂದೇಶ ಬಹಳ ಅದ್ಭುತ. ಸಮಾಧಾನಕ್ಕಾಗಿ ನಮಗಿನ್ನ ಕೆಳಗಿರ್ತಕ್ಕಂಥವ್ರನ್ನ ನೋಡಬೇಕು, ಸಾಧನೆಗಾಗಿ ನಮಗಿನ್ನ ದೊಡ್ಡವರಾಗಿರ್ತಕ್ಕಂಥವ್ರು, ದೊಡ್ಡದಾಗಿ ಈಗಾಗಲೇ ಬೆಳೆದು ನಿಂತಿರ್ತಕ್ಕಂಥವ್ರನ್ನ ನೋಡಬೇಕು ಎಂಬತಕ್ಕಂಥ ಸಂದೇಶವನ್ನು ಮಂಗಳವಾರ ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ತಾಯಿಯ ಶಕ್ತಿಯೊಂದಿಗೆ, ತಾಯಿಯ ಕೃಪಾಶೀರ್ವಾದದೊಂದಿಗೆ ಈ ದಿನವನ್ನು ಪ್ರಾರಂಭ ಮಾಡಿ ತಾವು ಅಂದ್ಕೊಂಡಿರ್ತಕ್ಕಂಥ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಕಾರ್ಯಸಿದ್ಧಿ ಆಗಲಿ ಅಂತ ಹೇಳ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಈ ದಿನದ ಸಂದೇಶವನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈ ಶುಭ ದಿನದ ವಿಶೇಷತೆ ಏನು ಅನ್ನೋದನ್ನು ತಿಳ್ಕೊಳ್ಳುವಂಥ ಸಮಯ. ಪ್ರಾರಂಭ ಮಾಡೋಣ ದಿನ ವಿಶೇಷ. ಮಂಗಳವಾರದ ವಿಶೇಷತೆ ಏನು ಅನ್ನೋದನ್ನ ಈಗ ಗುರುಜಿಂದ ತಿಳ್ಕೊಳ್ತಾ ಹೋಗೋಣ. ದಿನ ವಿಶೇಷದ ಜೊತೆಗೆ ಶ್ರೀನಿವಾಸ್ ಶರ್ಮಾ ಹೇಳಿದ್ರಲ್ಲ, ವಿದ್ಯಾರ್ಥಿಗಳ ಮನೆಯಲ್ಲಿರಿ ಅಂತ. ಎಕ್ಸಾಮ್ಗೆ ಹೋಗಿ ಬರೋದನ್ನು ಮರೀದಿರ ಇರಲಿ. ಯಾಕೆಂದ್ರೆ ಅವ್ರ ಪದದಲ್ಲಿ ನನಗೊಂದು ಅದು ನನಗೆ ಅರ್ಥವಾಗದಂಥ ರೀತಿಯಲ್ಲಿ ಇತ್ತು. ಯಾಕೆಂದ್ರೆ ಆ ವಯಸ್ಸಲ್ಲಿ ಹೇಳ್ಕೊಡೋ ಮಾತು ಮನೇಲಿರಿ ಅಂದ ತಕ್ಷಣ ಮನೇಲಿ ಇರ್ತಕ್ಕಂಥದ್ದಲ್ಲ. ಅಂದರೆ ಓದಬೇಕಾದ್ರೆ ಓದಲೇಬೇಕು. ಹೌದು, ಶಾಲೆಗೆ ಹೋಗಿ ಎಕ್ಸಾಮ್ ಬರೆದು ಬರುವ ಸಮಯವನ್ನು ಇನ್ನೂ ಅರ್ಧ ಗಂಟೆ ಮುಂಚೆ ಮನೆ ಬಿಡಬೇಕು. ಹೌದು, ಟ್ರಾಫಿಕ್ ಇದೆ, ಏನೋ ಒಂದು ವ್ಯವಸ್ಥೆಗಳ ವ್ಯತ್ಯಾಸ ಆಗುತ್ತೆ, ಅಥವಾ ನೀವು ಗಾಡಿಯಲ್ಲಿ ಹೋಗೋ ಗಾಡಿಗೊಂಚೂರು ಸಮಸ್ಯೆ ಆಯಿತು, ಎಲ್ಲವನ್ನೂ ಚಿಂತನೆ ಮಾಡಿದ್ರೆ ಎಕ್ಸಾಮ್ ಹಾಲ್ಗೆ ಅರ್ಧ ಗಂಟೆ ಮುಂಚಿತವಾಗಿ ನೀವು ಇರಬೇಕು. ಅದನ್ನು ಮರಿಬಾರ್ದು. ಹಾಗೆ ಓದಲಿಕ್ಕಿರ್ತಕ್ಕಂಥ ಟಿಪ್ಸ್ ಕೊಟ್ರಲ್ಲ, ಅದು ನಿಜಕ್ಕೂ ಅದ್ಭುತನೇ, ಅದು ಬೇಕದು ಹಾಗೇ ಇರಬೇಕು. ನೀವು ಒಂದೇ ಸಮ ಕೂತ್ಕೊಂಡು ಓದ್ತಾ ಇದ್ದರೆ ಆ ಉರುಳೊಡ್ದಿರ್ತಕ್ಕಂಥದ್ದು ಯಾವುದೂ ತಲೆಯಲ್ಲಿರಲ್ಲ. ಬೇರೆ ಬೇರೆ ವಿಚಾರಗಳೆಲ್ಲವೂ ಸಹಿತ ಮಿಕ್ಸ್ ಮಾಡಿಕೊಂಡ್ರೆ ಖಂಡಿತ ಹೇಳ್ತೇನೆ ನಿಮ್ಮ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗುತ್ತೆ. ಹಾಗೆ ಗುರಿ ಇರಬೇಕು. ಫಸ್ಟು ಮನುಷ್ಯನಿಗೆ ಒಂದು ವಿಷನ್ ಇರಬೇಕು, ಒಂದು ಗುರಿ ಇರಬೇಕು. ಮುಂದೆ ಇಂಥದ್ದೊಂದು ನಾನು ಮಾಡಬೇಕು, ಇದನ್ನು ನಾನು ಸಾಧನೆ ಮಾಡಬೇಕು, ಇವತ್ತು ನಾನು ಗೆಲ್ಲೇಬೇಕು ಎಂಬತಕ್ಕಂಥ ಹಠ ಇದ್ದರೆ, ಛಲ ಇದ್ದರೆ ಖಂಡಿತ ಗೆಲ್ಲಬಹುದು. ಬಿಡು ನೋಡೋಣ ಆಗುತ್ತೆ, ಏನೋ ಸದ್ಯ ಒಂದು 35 ಮಾರ್ಕ್ಸಷ್ಟು ನಾವು ಮಾಡಿಬಿಟ್ರೆ ಇನ್ನೊಂದು 15 ಮಾರ್ಕ್ಸ್ ಸೇರಿಸ್ಬಿಡ್ತಾರೆ ಅನ್ನೋ ಮಂಡಧೈರ್ಯ ನಮಗಿದ್ದರೆ, ನೀವು 35ಕ್ಕೆ ಬರೆದ್ರೆ ಅದು 25 ಆಗುತ್ತೆ, ಸೇರಿಸಿದ್ರೂ ಅಲ್ಲಿ ನೀನು ಪಾಸ್ ಆಗೋದಿಲ್ಲ, ಅಲ್ಲಿ ವ್ಯತ್ಯಾಸ ಆಗುತ್ತೆ. ಅದಕ್ಕಾಗಿ ಯಾರೂ ನೀವು ಹಾಕುವ ಹೆಜ್ಜೆನಲ್ಲಿ ಉನ್ನತವಾದಂಥದ್ದನ್ನು ಆಲೋಚನೆ ಮಾಡಿ. ಇನ್ನು ಸಂದೇಶ ಅಂತೂ ಬಹಳ ಚೆನ್ನಾಗಿ, ಯಾವತ್ತೂ ಇದು ನನ್ನ ಕಾರ್ಯಕ್ರಮದಲ್ಲಿ ಬಹುಶಃ ಶ್ರೀನಿವಾಸ್ ಇವತ್ತು ಹೇಳ್ತಿದ್ದಾರೆ, ನಾನು ಅಂದಿನಿಂದಲೂ ಹೇಳ್ಕೊಂಡೇ ಬಂದಿದ್ದೇನೆ. ನಾವು ಬೆಳಿಬೇಕಾಗಿರ್ತಕ್ಕಂಥವ್ರು, ನಾವಿರ್ತಕ್ಕಂಥವ್ರು ಯಾವತ್ತೂ ಭಗವಂತ ನನಗೆ ಕೊಟ್ಟಷ್ಟು ನಮ್ಮ ಅಂಗೈಯನ್ನು ಒಂದ್ಸತಿ ನೋಡಿ, ನಾವಿರ್ತಕ್ಕಂಥ ರೀತಿ ನೀತಿಯನ್ನು ನೋಡಿ, ನಾವು ಬೆಳೆದು ಬಂದಿರತಕ್ಕಂಥ ಹಾದಿಯನ್ನು ನೋಡಿ, ನಮಗಿನ್ನ ತಳಮಟ್ಟದಲ್ಲಿರ್ತಕ್ಕಂಥವ್ರನ್ನ ಸೈಕಲಲ್ಲಿ ಹೋಗೋರನ್ನ ನೋಡಿದಾಗ ನಾವು ಬೈಕಲ್ಲಿ ಕೂತ್ಕೊಂಡಿದ್ದೀವಲ್ಲ ಆನಂದ ನಮಗೆ, ಬೈಕಲ್ಲಿರ್ತಕ್ಕಂಥವ್ರ ಪಕ್ಕದಲ್ಲಿ ನಾವು ಕಾರಲ್ಲಿ ಕೂತಿದ್ದೀವಲ್ಲ ಅದು ಇನ್ನೊಂದು ಸ್ವಲ್ಪ ಆನಂದ. ಹಾಗೆ ನಮಗಿನ್ನ ಒಂದು ಎತ್ತರ ಅಂದರೆ ಇನ್ನು ದೊಡ್ಡ ದೊಡ್ಡ ಆಡಿ BMW ಅಂತಿಂಥವ್ರು ಇರ್ತಾರಲ್ಲ, ಅವ್ರು ನೋಡಿ ನಾನು ಆ ಕಾರ್ ಹತ್ತಬೇಕು ಅನ್ನೋ ಹುಚ್ಚುತನಕ್ಕೆ ಹೋಗಬಾರ್ದು. ಭಗವಂತ ನನಗೆ ಈ ಕಾರ್ ಕೊಟ್ಟಿದ್ದಾನೆ, 800 ಇರಲಿ, ಆಟೋ ಇರಲಿ, ಅಥವಾ ಒಂದು ಕಾರ್ ಇರಲಿ, ಇಷ್ಟಕ್ಕೆ ನನ್ನ ತೃಪ್ತಿ. ಇದ್ರ ಮೇಲೆ ನನ್ನ ಸಾಧನೆ ಏನಪ್ಪ ಅಂದರೆ, ಇನ್ನು ನನ್ನ ಸಾಧನೆ ಇನ್ನು ಬಡವರ್ಗಕ್ಕೆ, ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಅಥವಾ ನೊಂದಿರ್ತಕ್ಕಂಥವ್ರಿಗೆ ಅವ್ರಿಗೆ ಧ್ವನಿಯಾಗಿ ಏನಾದ್ರು ಅವ್ರನ್ನ ಮೇಲೆತ್ತುವಂಥ ಕಾಯಕವನ್ನು ನಾನು ಮಾಡಬೇಕು ಎಂಬತಕ್ಕಂಥ ಚಿಂತನೆ ನನಗಿದ್ದರೆ, ನನಗೆ ಗೊತ್ತಿಲ್ಲದಿರೇ ನನ್ನ ಪಕ್ಕದಲ್ಲಿ ಇನ್ನೊಂದು ಕಾರಲ್ಲಿ ಕೂತ್ಕೊಂಡಿರ್ತೇನೆ. ಅದಕ್ಕೆ ಎಲ್ಲವೂ ಸಹಿತ ಬೇಕಾಗಿರ್ತಕ್ಕಂಥದ್ದನ್ನು ಅರ್ಥಗರ್ಭಿತವಾಗಿ ಚಿಂತನೆ ಮಾಡಬೇಕು. ಹಾಗೆ ಮನುಷ್ಯ ಏನೇ ಕೊಟ್ಟರು ಭಗವಂತ ಕೊಟ್ಟದ್ದನ್ನು ನಾವು ಆನಂದದಿಂದ ಸ್ವೀಕರಿಸಬೇಕು. ನಾವು ಹೀರೋದಿಂದ ಅಯ್ಯೋ ನಾವು ಹಾಗಿಲ್ವಲ್ಲ ಅಂತ ಚಿಂತನೆ ಮಾಡೋದಕ್ಕಿಂತ ಅವ್ರಿಗೇನು ನಾವು ಚೆನ್ನಾಗಿದ್ದೀವಲ್ಲ ಅನ್ನೋ ಆಲೋಚನೆ ಬಂದುಬಿಟ್ರೆ ಅದು ಹೃದಯಕ್ಕೆ ಬಹಳ ಆನಂದ. ಕಾಲ ಕಾಲಕ್ಕೂ ಅವನು ಕೊಟ್ಟರೆ ಮಾತ್ರ ಭಿಕ್ಷೆ.
ಭಗವಂತ ಕೊಟ್ಟರೆ ಆ ಭಿಕ್ಷೆ ನಮಗೆ ಶಾಶ್ವತವಾಗಿ ನಿಂತ್ಕೊಳ್ಳುತ್ತೆ. ಅದನ್ನೆಲ್ಲರೂ ಅರ್ಥ ಮಾಡಿಕೊಂಡು ಹಾಕುವ ಪ್ರತಿ ಹೆಜ್ಜೆಯನ್ನು ಸಂತೋಷದಿಂದ, ಸಂಭ್ರಮದಿಂದ, ಈ ಒಂದು ದಿನ ಅಮೂಲ್ಯವಾಗಿರ್ತಕ್ಕಂಥದ್ದು. ನಾಳೆ ನಮಗೆ ಗೊತ್ತಿಲ್ಲ, ಮುಂದಿನ ಕ್ಷಣ ನಮಗೆ ಗೊತ್ತಿಲ್ಲ, ಆದರೆ ಈ ಕ್ಷಣ ಮಾತ್ರ ಹಾಳು ಮಾಡ್ಕೋಬಾರ್ದು. ಈ ಕ್ಷಣ ಅಮೂಲ್ಯವಾಗಿರ್ತಕ್ಕಂಥದ್ದು. ಒಂದು ಲೋಟ ಕಾಫಿ ಬೆಳಿಗ್ಗೆ ಎದ್ದು ನೋಡಿ, ಬೇರೊಬ್ಬರ ಮನೆಗೆ ಕಾಫಿ ಸಿಗೋಲ್ಲ, ನಮ್ಮ ಮನೆಗೆ ಕಾಫಿ ಇದೆ. ಆ ಕಾಫಿನ ಕುಡಿಬೇಕಾದ್ರೆ ಅದರ ಆನಂದವಾಗಿ ಕುಡಿಬೇಕು. ಓ, ನನಗೆ ಕಾಫಿ ಕೊಟ್ಟರಲ್ಲಪ್ಪ ಭಗವಂತ, ಇವತ್ತು ನನಗೆ ಬೆಳಿಗ್ಗೆ ಸಿಕ್ತು, ಇವತ್ತು ಬೆಳಿಗ್ಗೆ ನನಗೆ ಇಷ್ಟು ಸಮೃದ್ಧಿತನ ಆಯಿತು. ಪ್ರತಿ ದಿವಸ 12 ಗಂಟೆ ಆದರೂ ಟಿಫನ್ ಇಲ್ಲ, ಇವತ್ತು ಬೆಳಿಗ್ಗೆ 8ವರೆಗೆ ಮನೆಗೆ ಟಿಫನ್ ಆಗೋಗಿದೆ, ಲಕ್ಷ ರೂಪಾಯಿ ಕೊಟ್ಟರು ಅನ್ನ ಮಹಾಪ್ರಸಾದವನ್ನು ಕಣ್ಣು ಗೊತ್ಕೊಂಡು ತಿನ್ನೋಣ, ಆ ಚಿಂತನೆ ಇರಬೇಕು. ಅದು ಹುಳಿ ಸರಿ ಇಲ್ಲ, ಉಪ್ಪು ಸರಿ ಇಲ್ಲ, ಖಾರ ಸರಿ ಇಲ್ಲ, ಉಪ್ಪಿಟ್ಟಿಗೆ ಅದು ಹಾಕಿಲ್ಲ, ಇದು ಹಾಕಿಲ್ಲ, ಇಷ್ಟು ಮಾತ್ರ ನಾಳೆ ಬೆಳಿಗ್ಗೆ 8ವರೆಗೆ ಆಗಲ್ಲ, 12 ಗಂಟೆ ಮಧ್ಯಾಹ್ನ ಊಟ ಮಾತ್ರ ರೆಡಿ ಆಗುತ್ತೆ ಮನೆಯಲ್ಲಿ. ಯಾಕೆಂದರೆ ಕಷ್ಟಪಟ್ಟು ಮಾಡಿಕೊಟ್ರು 100 ಹೆಸರಿಡ್ತಾನಲ್ಲ ಮಗ ಅಂಥೇಳಿ ಮನೇಲಿರ್ತಕ್ಕಂಥ ತಾಯಿ ಮಾಡೋ ಕೆಲಸ ಮಧ್ಯಾಹ್ನ 12 ಗಂಟೆಗೆ ಊಟ ಮಾಡಪ್ಪ ಸೊಪ್ಪುನುಳಿ ಅಂತೇಳಿ ಬಿಡ್ತಾರೆ. ಅದು ನಿನಗೆ ಇಷ್ಟ ಆಗಲ್ಲ ಅವಾಗ. ಅದಕ್ಕಾಗಿ ಭಗವಂತ ಕೊಟ್ಟದ್ದನ್ನು ತೃಪ್ತಿಪಡಿಸೋಣ, ಅದನ್ನು ಆಧರಿಸೋಣ, ಪ್ರೀತಿಸೋಣ, ಅವರು ನಮ್ಮ ಎದುರುಗಳಿರ್ತಕ್ಕಂಥವ್ರನ್ನ ನಗಿಸೋಣ. ಒಳ್ಳೆಯದಾಗಲಿ, ಶುಭವಾಗಲಿ. ಈ ಶುಭ ದಿನದ ವಿಶೇಷತೆ ಏನು ಅನ್ನೋದನ್ನು ಈಗ ಗುರುಜಿನ ತಿಳ್ಕೊಳ್ಳೋಣ. ಗುರುಜಿ, ಪಂಚಾಂಗ ಶ್ರವಣ ಮಾಡೋದು ಖಂಡಿತಮ್ಮ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರಿ ನಮಃ, ಚಕ್ರೇಶ್ವರಿ ಬಾಲಾ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಭಗವತಿ ಶ್ರೀ ಸಾಮ್ರಾಜ್ಯದಾಯಿನಿ ನಮಃ. ಶುಭಕೃತ್ ನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ಚೈತ್ರ ಮಾಸ ಶುಕ್ಲಪಕ್ಷ 4/4/2023 4/4/2023. ಇಲ್ಲಿ 3 ಒಂದೇ ಪ್ರತ್ಯೇಕ, 4 ತಿರುಗಿ 2 4 ಮಧ್ಯದಲ್ಲಿ 3 ಮಾತ್ರ ಇದೆ. ಆದರೂ 3 4 3ರಿಂದನೇ 4 ನೋಡಬೇಕಲ್ವ, ಹಾಗಾಗಿ ಒಂದು ಒಳ್ಳೆಯದನ್ನೇ ಹೇಳ್ಬೋದು. ಇನ್ನು ಮಂಗಳವಾರ ತ್ರಯೋದಶಿ, ಪುಬ್ಬ ನಕ್ಷತ್ರ, ರಾಶಿ ನಕ್ಷತ್ರಚಾರ ಪ್ರಕಾರ ಪುಬ್ಬ ನಕ್ಷತ್ರ ಭಾಳ ವಿಶೇಷ. ಹಾಗೆ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಲಾಭ ಇದೆ, ಒಂದಷ್ಟು ನಷ್ಟ ಇದೆ. ಆದರೆ ಇವತ್ತು ಮತ್ತೊಂದು ವಿಶೇಷತೆ ಇದೆ. ಇವತ್ತು ನಿಮ್ಮ ಪ್ರಾಂತ್ಯಗಳಲ್ಲಿ ಹತ್ತಿರದಲ್ಲಿ ಎಲ್ಲಾದರೂ ಒಂದು ತುಂಬೆ ಗಿಡ ಇದ್ದರೆ, ತುಂಬೆ ಗಿಡ ನೋಡಿರ್ತೀರಿ, ತುಂಬೆ ಹೂ ನೋಡಿದ್ದೀರಿ, ಶಿವನಿಗೆ ಬಹಳ ಇಷ್ಟವಾಗಿರ್ತಕ್ಕಂಥದ್ದು. ತುಂಬೆ ಎಲೆಗಳಿಂದ ಹಿಂದೆಲ್ಲ ಈ ಗೌತ್ಲಮ್ಮ ಅಂತ ಆಗ್ತಿತ್ತು ಮಕ್ಕಳಿಗೆ, ಗಂಟ್ಲತ್ರ ಗಂಟ್ಲು ಬಾವು, ಗಂಟ್ಲು ಇಷ್ಟು ದಪ್ಪ ಊದ್ಕೊಳ್ಳೋದು ಗೌತ್ಲಮ್ಮ ಅಂತ. ಅಂತಹ ಗೌತ್ಲಮ್ಮ ಆದರೆ, ಅಥವಾ ಗಂಟ್ಲಿಗೆ ಏನಾದರೂ ಸಮಸ್ಯೆ ಆದರೆ, ಅಥವಾ ಮಕ್ಕಳಿಗೆ ಶೀತ ನೆಗಡಿ ತಲೆನೋವಾದರೆ, ಅಥವಾ ದೊಡ್ಡವರಿಗೆ ಏನಾದರೂ ತರಹ ಈ ಒಂದು ಪಕ್ಕೆಗಳು ನೋವು ಬರ್ತಕ್ಕಂಥದ್ದಾದರೆ, ಅಥವಾ ಇಂತಹದ್ದು ಯಾವುದೇ ಸಮಸ್ಯೆ ಇದ್ದರೆ, ಇದೆಲ್ಲ ಒಂದಾದರೆ, ಇನ್ನು ಕೋರ್ಟು ಕಚೇರಿಗೆ ಸಂಬಂಧಪಟ್ಟಂಥದ್ದು, ನ್ಯಾಯಸ್ಥಾನಕ್ಕೆ ಸಂಬಂಧಪಟ್ಟದ್ದು, ಅಥವಾ ನಿಮ್ಮಲ್ಲಿ ನ್ಯಾಯವಾಗಿದ್ದು ನೀವು ಎಲ್ಲ ಕಡೆಯಿಂದ ಕರೆಕ್ಟಾಗಿದ್ದೀರಿ ಅಂತ ನಿಮ್ಮ ಮನಸ್ಸಿಗನ್ನಿಸಿ 4 ಜನ ನಿನ್ನ ನ್ಯಾಯಬದ್ಧವಾಗಿದೆಯಲ್ಲ, ನಿನಗೆ ಯಾಕಪ್ಪ ಅನ್ಯಾಯ ಆಗ್ತಾ ಇದೆ ಅಂತಂದಾಗ, ಅಂತಹ ಅವರು ತುಂಬೆ ಗಿಡವನ್ನು ಇವತ್ತು 9 ಪ್ರದಕ್ಷಿಣೆ ಮಾಡಿ ತುಂಬೆ ಗಿಡದ ಮೇಲ್ಭಾಗದಲ್ಲಿರ್ತಕ್ಕಂಥ ಒಂದು ಕುಡಿಯನ್ನು ತೆಗೆದು ನಿಮ್ಮ ರೈಟ್ ಸೈಡ್ ವಾಚ್ ಪಾಕೆಟಲ್ಲಿ ಇಟ್ಕೊಂಡ್ರೆ ಖಂಡಿತ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಷ್ಟೇ ಅಲ್ದಿರ ತುಂಬೆ ಗಿಡಕ್ಕೆ ಒಂದಿಷ್ಟು ಅರಿಶಿನ ಕುಂಕುಮವನ್ನು ಹಾಕಿ, ಆ ಗಿಡಕ್ಕೆ ಒಂದಷ್ಟು ಸ್ವಲ್ಪ ನೀರು ಹಾಕಿ, ಅದಕ್ಕೆ 3 ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡೋದ್ರಿಂದ ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ 27 ನಕ್ಷತ್ರ 12 ರಾಶಿಗಳವರೆಗೂ ಸಹಿತ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗುತ್ತೆ, ಮನಸ್ಸಿಗೆ ಶಾಂತಿ ನೆಮ್ಮದಿ ಆಗುತ್ತೆ. ಒಂದು ಗಿಡಕ್ಕೆ ನಮಸ್ಕಾರ ಮಾಡಿದ್ರೆ ಇಷ್ಟೆಲ್ಲ ಕಾಯಕಲ್ಪ ಆಗುತ್ತಾ, ಇಷ್ಟೆಲ್ಲ ಕೆಲಸಗಳು ಉಂಟಾ, ಅಥವಾ ನಮ್ಮನ್ನು ದಾರಿ ತಪ್ಪಿಸ್ತಾರ ಅಂತ ನಿಮ್ಮ ಚಿಂತನೆ ಇರ್ಬೋದು. ಇದು ನಾನು ಹೇಳೋ ಮಾತಲ್ಲ. ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಿಮ್ಮ ವಯಸ್ಸಾಗಿರ್ತಕ್ಕಂಥ ಹಿರಿಯರನ್ನ ಕೇಳಿ, ಒಂದು ತುಂಬೆ ಗಿಡದಲ್ಲಿ ಎಂಥ ಶಕ್ತಿ ಇದೆ ಅಂತ. ಆ ತುಂಬೆ ಗಿಡದ ಹೂವು ಶಿವನಿಗೆ ಎಷ್ಟು ಪ್ರೀತಿ ಅಂತ. ಇವತ್ತು ಮಲ್ಲಿಗೆ ಅಂತ ಸುವಾಸನ ಭರಿತವಾಗಿರ್ತಕ್ಕಂತಹ ಮಲ್ಲಿಗೆ ಹೂ ಇದೆ, ನೋಡ್ಲಿಕ್ಕೆ ಆನಂದವಾಗಿ ಕಾಣುವಂತಹ ಪಾರಿಜಾತ ಇದೆ, ಅದಕ್ಕಿಂತ ಮುಖ್ಯವಾಗಿ ಕಮಲ ಪುಷ್ಪ ಇದೆ. ಇಷ್ಟೆಲ್ಲ ಇದ್ದರೂ ಆ ತುಂಬೆ ಹೂ ಶಿವನಿಗೆ ಯಾಕೆ ಇಷ್ಟ ಆಗ್ತಾ ಇದೆ, ಅದನ್ನು ಚಿಂತನೆ ಮಾಡಬೇಕಾಗಿದೆ. ವರ್ಷದ 365 ದಿವಸ ತುಂಬೆ ಹೂವೇ ಬೇಕು ಅಂತ ಅಪೇಕ್ಷೆ ಪಡ್ತಕ್ಕಂಥ ಶಿವ. ಹಾಗಾಗಿ ಇವತ್ತಿಗೂ ಸಹಿತ ಎಷ್ಟೋ ಗದ್ದಿಗೆಗಳಲ್ಲಿ, ಎಷ್ಟೋ ಶಿವಾಲಯಗಳಲ್ಲಿ, ಅಷ್ಟೇ ಯಾಕೆ ಯಡಿಯೂರು ಸಿದ್ಧಲಿಂಗೇಶ್ವರನಿಗೆ ವರ್ಷದ 365 ದಿವಸ ತುಂಬೆ ಹೂವಿನಲ್ಲೇ ಪೂಜೆ. ಒಂದಷ್ಟು ಕಡೆ ಕುಪ್ಪೂರಲ್ಲಿರ್ತಕ್ಕಂಥ ಕುಪ್ಪೂರೇಶ್ವರನಿಗೂ ಸಹಿತ, ಅಲ್ಲೂ ಸಹಿತ ಗದ್ದಿಗೆಗೆ ವರ್ಷದ 365 ದಿವಸ ತುಂಬೆ ಹೂವೇ ಪೂಜೆ. ಬೇರೆ ಎಂಥ ಹೂಗಳಲ್ಲಿ ಅಲಂಕಾರ ಮಾಡಿದ್ರು, ಎಂಥ ಹೂವು ಹಾಕಿದ್ರು, ಆ ತುಂಬೆ ಹೂವನ್ನು ಹಾಕಿದ್ರೆ ಮಾತ್ರ ಅಲ್ಲಿ ಕಾರ್ಯಸಿದ್ಧಿ. ಅದಕ್ಕಾಗಿ ಆ ತುಂಬೆ ಗಿಡಕ್ಕೆ ಅಂಥ ಒಂದು ಶಕ್ತಿ ಇದೆ. ಇವತ್ತಿನ ತಿಥಿವಾರ ನಕ್ಷತ್ರಕ್ಕೆ ಆ ಯೋಗ ಫಲ ಇದೆ. ಚೈತ್ರ ಮಾಸದ ಈ ಶುಭ ದಿನದಂದು ತುಂಬೆ ಗಿಡಕ್ಕೆ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡೋದ್ರಿಂದ ನಿಮ್ಮ ಮನೋಕಾಮನೆಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇದೊಂದು ಪ್ರಯೋಗ, ಇದು ಮಾಡಿ ನೋಡಿ. ಇವತ್ತು ನಿಮ್ಮ ಮನಸ್ಸಲ್ಲಿ ಏನೋ ಒಂದು ಕೆಲಸಕ್ಕೆ ಹೋಗಬೇಕು, ಯಾವುದೋ ಒಂದು ಕೆಲಸ ಆಗಬೇಕಾಗಿದೆ, ಎಲ್ಲೋ ಹೊರಡಬೇಕಾಗಿದೆ, ಅಥವಾ ಅಂದುಕೊಂಡಿದ್ದ ಸಾಧನೆ ಮಾಡಬೇಕಾಗಿದೆ. ಆ ಸಾಧನೆಗೂ ಮುನ್ನ ಬೆಳಗ್ಗೆ ಹೇಗೂ ಸ್ನಾನ ಆಗಿದೆ, ಇದಕ್ಕೇನು ಪ್ರತ್ಯೇಕವಾಗಿ ನೀವು ಸ್ನಾನ ಮಾಡಬೇಕಾದ್ದಿಲ್ಲ, ಅಥವಾ ಪ್ರತ್ಯೇಕವಾಗಿ ನೀವು ಒಂದು ವಸ್ತ್ರ, ಒಂದು ಮಡಿಬಟ್ಟೆ ಉಟ್ಕೋಬೇಕಾದ್ದಿಲ್ಲ. ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆಯಿಂದ ಹೊರಡ್ತಿರಲ್ಲ, ಮಾರ್ಗ ಮಧ್ಯದಲ್ಲಿ ಎಲ್ಲಾದರೂ ಒಂದು ತುಂಬೆ ಗಿಡ ಕಾಣಿಸಿದ್ರೆ ಒಂದು ಸ್ವಲ್ಪ ಸಾಧ್ಯವಾದರೆ ಒಂದು ಬಾಟ್ಲ್ ನೀರು ತೊಗೊಂಡೋಗಿರಿ, ಆ ನೀರನ್ನ ಆ ಗಿಡಕ್ಕೆ ಹಾಕಿ, ಒಂದಿಷ್ಟು ಅರಿಶಿನ ಕುಂಕುಮ ಸಣ್ಣ ಪೇಪರಲ್ಲಿ ಪಾಕೆಟ್ ಕಟ್ಕೊಂಡೋಗಿ ಅರಿಶಿನ ಕುಂಕುಮ ಹಾಕಿ, ಅದಕ್ಕೊಂದು 3 ಪ್ರದಕ್ಷಿಣೆ ಬನ್ನಿ.
ನಮಸ್ಕಾರ ಮಾಡ್ಕೊಳ್ಳಿ. ಒಂದು ಅದರ ಮೇಲೆ ಇರ್ತಕ್ಕಂಥ ಕುಡಿಯನ್ನು ತೆಗೆದು ರೈಟ್ ಸೈಡ್ ವಾಚ್ ಪಾಕೆಟಲ್ಲಿ ಇಟ್ಕೊಳ್ಳಿ. ನಿಮ್ಮ ಕೆಲಸಕ್ಕೆ ಹೊರಡಿ. ನೋಡಿ ನಿಮ್ಮ ಕೆಲಸನ ಕಾರ್ಯಸಿದ್ಧಿ ಆಗುತ್ತೆ, ಮನಸ್ಸಿಗೆ ಶಾಂತಿ ನೆಮ್ಮದಿ ಇರುತ್ತೆ. ಯಾವುದಾದ್ರೂ ನಂಬಬೇಕು, ನಂಬಿಕೆಯಿಂದ ಮಾಡಬೇಕು. ನೋಡೋಣ ಬಿಡು ಅಂತ ಹೇಳಿ ನಾವು ಅಲ್ಲೊಮ್ಮೆ ಪರೀಕ್ಷೆ ಮಾಡೋಕ್ಕೆ ಹೋದರೆ ಪರೀಕ್ಷೆ ಮಾಡೋಕ್ಕೆ ನಾವು ಯಾರು? ಯೋಚನೆ ಮಾಡಿ. ನಾವು ನಮ್ಮ ಕೆಲಸ ಕಾರ್ಯಸಿದ್ಧಿ ಪಡಿಸ್ಕೊಳ್ಳೋಕೆ ಹೋಗ್ತಾ ಇರತಕ್ಕಂಥದ್ದು. ನಾವು ಆರ್ಡರ್ ಮಾಡಬಾರ್ದು, ನನಗೆ ಇಂಥದ್ದಾಗಲೇಬೇಕು ನೀನು ಮಾಡುವಂತಹ ಆರ್ಡರ್ ಮಾಡೋದಲ್ಲ. ನನಗೆ ಈ ಕೆಲಸ ಆಗಬೇಕಾಗಿದೆ, ದಯದಿಂದ ನನಗೆ ಅನುಕೂಲ ಮಾಡಪ್ಪ ಅಂತೇಳಿ ನಮ್ಮ ಭಕ್ತಿಯಿಂದ ಪ್ರಧಾನವಾಗಿ ಕೇಳಿಕೊಂಡ್ರೆ ಅಸಾಧ್ಯವಾದ ಯಾವುದೂ ಅಲ್ಲ, ಎಲ್ಲವೂ ಸಾಧ್ಯ. ಜನ್ಮ ಕೊಟ್ಟ ತಾಯಿಗೆ ಹಸಿವಾಗ್ತಿದೆ ಅಂತ ಕೇಳಿದ್ರೆ ಸಮೃದ್ಧಿ ಊಟ ಬಡಿಸ್ತಾಳೆ. ಸಣ್ಣ ಮಗು, ಆ ಮಗುವಿನ ಚಿಂತನೆ ಲಾಲನೆ ಪಾಲನೆ ಮಾಡ್ತಕ್ಕಂಥ ತಾಯಿಗೆ ಮಗು ಅಳೋದ್ರಲ್ಲೇ ಗೊತ್ತಾಗುತ್ತೆ ಅದು ಹಸುವಿಂದ ಅಳ್ತಾ ಇದೆಯಾ ಅಥವಾ ಸುಮ್ಮನೆ ಬೇಕಾಗಿ ಅಳ್ತಾ ಇದೆಯಾ ಅಥವಾ ಅದು ಯಾರೂ ನೋಡ್ತಿಲ್ಲ ಅಂತ ಅಳ್ತಾ ಇದೆಯಾ ಅನ್ನೋದು ಆ ಅರಿವು ತಾಯಿಗಿದೆ. ಹಾಗೆ ನಮ್ಮ ಕೂಗು ಭಗವಂತನಿಗೆ ಮುಟ್ಟಬೇಕಾದ್ರೆ ನಿಮ್ಮೊಳಗೆ ಹಸಿವೆ ಎಂಬತಕ್ಕಂಥ ಕೂಗಿದ್ರೆ ಮಾತ್ರ ಅಲ್ಲಿ ನಿಮ್ಮ ಕೆಲಸ ಆಗುತ್ತೆ. ಇಲ್ಲಿ ಮದಮಾತ್ಸರ್ಯದಿಂದ ನಾನು ಯಾರೂ ನೋಡ್ತಿಲ್ಲ ಅಂತ ಜೋರಾಗಿ ಅಳಕ್ಕೆ ಶುರು ಮಾಡಿದ್ರೆ ಮಗು, ಆ ಮಗುನ ತಾಯಿ ಎತ್ಕೋತಾಳೆ, ಬಂದು ಒಂದು ಸ್ವಲ್ಪ ನಿಧಾನಕ್ಕೆ ಬರ್ತಾಳೆ. ಆದರೆ ಹಸಿವಿನಿಂದ ಕಿಟ್ಟನೆ ಕಿರ್ಚುತ್ತಲ್ಲ, ಹಸಿವಿನ ಬಾಧೆಯಿಂದ ಕಿರ್ಚುವಂತಹ ಮಗುವಿಗೆ ತಾಯಿ ಯಾವುದೇ ಮೂಲೆಗಿದ್ದರೂ ಆ ತಾಯಿ ಬರುವ ವೇಗ ಆ ಕಾಲಿಗೆ ಏನಾದ್ರು ತಗಲುತ್ತಾ, ಏನು ಬೀಳ್ತೀನ ನಾನು ಬೀಳ್ತೀನ ಅನ್ನೋ ಚಿಂತನೆ ಮಾಡಲ್ಲ ತಾಯಿ. ಓಡಿ ಬಂದು ಆ ಮಗುನ ಎತ್ಕೊಂಡು ತನ್ನ ಎದೆ ಹಾಲು ಕೊಟ್ಟು ತನ್ನ ಹಸಿವನ್ನು ನೀಗಿಸ್ತಾಳೆ ಮಗುವಿಗೆ. ಅಂತಹ ಚಿಂತನೆಯಲ್ಲಿ ನಾವಿರಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡೋಣ. ಇನ್ನೇನಾಗೋ ಈಗ ಅಂದರೆ ಬಂದೇ ಬಂತು ಗುರುವಾರದ ಹುಣ್ಣಿಮೆ. ಗುರುವಾರದ ಹುಣ್ಣಿಮೆ ವಿಶೇಷವಾಗಿರ್ತಕ್ಕಂಥದ್ದು, ಚಿತ್ರಗುಪ್ತನ ಆರಾಧನೆ ಮಾಡ್ತಕ್ಕಂಥದ್ದು, ಲೆಕ್ಕಾಚಾರವನ್ನು ಪ್ರಾರಂಭಿಸುವಂತಹ ದಿನ. ಅದಕ್ಕೆ ಚಿತ್ರ ಹುಣ್ಣಿಮೆ ಅಂತ ಹೇಳ್ತಾರೆ. ಆ ಚಿತ್ರ ಪೌರ್ಣಮಿ ಎಂದು ಚಿತ್ರ ಪೌರ್ಣಮಿ, ಚಿತ್ರ ಹುಣ್ಣಿಮೆ ಅಂತಕ್ಕಂಥದ್ದು ಚಿತ್ರಗುಪ್ತನ ಆರಾಧನೆ ಮಾಡ್ತಕ್ಕಂಥದ್ದು. ಇವತ್ತಿಗೂ ಎಷ್ಟೋ ಜನ ಈ ಒಂದು ಹುಣ್ಣಿಮೆಯಂದು 1-2-3 ಬುಕ್ಸನ್ನು ತಂದು, ಆ ಬುಕ್ಸು ಒಂದಷ್ಟು ಪೆನ್ನನ್ನು ತಂದು ಮನೆಯಲ್ಲಿ ಪೂಜೆ ಮಾಡಿ ಒಂದಷ್ಟು ಜನಕ್ಕೆ ತಾಂಬೂಲ ಸಮೇತ ಅದನ್ನು ಕೊಡ್ತಾರೆ. ಯಾತಕ್ಕೆ ಅಂದರೆ ಲೆಕ್ಕಾಚಾರವನ್ನು ಬರೆಯುವಂಥ ದಿನ ಅಂತ. ಚಿತ್ರಗುಪ್ತನ ಹತ್ರ ಎಲ್ಲ ಲೆಕ್ಕ ಇದ್ದೇ ಇರುತ್ತೆ, ಯಾವ ಲೆಕ್ಕವೂ ತಪ್ಪಿಸ್ಕೊಳ್ಳೋಂಗಿಲ್ಲ. ನೀವು ಒಳ್ಳೇದನ್ನು ಮಾಡಿ ಕೆಟ್ಟದನ್ನು ಮಾಡಿ ಬೇಕು ಬೇಡ ನೋಡಿ, ಯಾರು ಒಳ್ಳೇದು ಮಾಡಿದ್ರು ಅಥವಾ ಯಾರ ಬಗ್ಗೆ ಏನಾರು ಒಳ್ಳೇದು ಮಾಡಿದ್ರು ಬರೆದಿದ್ರು ಮಾತಾಡಿದ್ರು ಎಲ್ಲವೂ ಲೆಕ್ಕ ಬರೆದಿರ್ತಾನಂತೆ ಭಗವಂತ. ಪುನಃ ನಾವಲ್ಲಿ ಕೈಕಟ್ಟಿ ನಿಂತಾಗ ಎಲ್ಲ ವರದಿ ಒಪ್ಪಿಸ್ತಾರೆ. ಇಂತಿಂಥ ತಪ್ಪು ಮಾಡಿದ್ರು, ಇಂಥದ್ದು ಒಳ್ಳೇದು ಮಾಡಿದ್ದಾರೆ, ಇವ್ರಿಗೆ ಇಂಥದ್ದೇ ಶಿಕ್ಷೆ ಆಗಲಿ, ಇಂಥದ್ದೇ ಇವ್ರು ಒಳ್ಳೇದಾಗಲಿ, ಇಂಥದ್ದನ್ನು ಹೀಗೇ ಮಾಡಿದ್ದಾರೆ ಅಂತ ಹೇಳ್ತಾನೆ. ಅದಕ್ಕೋಸ್ಕರ ಇವೆಲ್ಲವೂ ಹಿರಿಯರು ಮಾಡಿಟ್ಟಿರೋದು ಸುಮ್ಮನೆ ಮಾಡಿಲ್ಲ, ಅವರು ಪ್ರತಿಯೊಂದು ಯೋಚನೆ ಮಾಡೇ ಮಾಡಿದ್ದಾರೆ. ಹಾಗಾಗಿ ಈ ಚಿತ್ರ ಪೌರ್ಣಮಿಯಂದು ನೀವು ಮನೆಗಳಲ್ಲಿ ಒಂದು ತಂತ್ರಸಾರವನ್ನು ಮಾಡಿಕೊಂಡಿದ್ದೆ ಆದರೆ ಆ ತಂತ್ರಸಾರದ ಸಾಕಷ್ಟು ಕಾರ್ಯಸಿದ್ಧಿಯನ್ನು ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಯಾಕೆಂದರೆ ಚೈತ್ರ ಮಾಸದಲ್ಲಿ ಅವತ್ತು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ನೋಡಿ, ಕರಗ ಅಂತ ಪ್ರಾರಂಭ ಆದರೆ ನಾವು ಕರಗದ ದೃಶ್ಯವನ್ನು ಕಾಣಬಹುದಾದರೆ, ಕಲಿಯುಗದಲ್ಲೂ ಸಹಿತ ಕರಗದ ಬಗ್ಗೆ ಇರತಕ್ಕಂಥ ಅಪಾರವಾದಂತಹ ನಂಬಿಕೆ, ವಿಶ್ವಾಸ. ಆ ಎಲ್ಲಿ ಯಾವ ಪ್ರಾಂತ್ಯದಲ್ಲಿ ಕರಗ ಆಗುತ್ತೋ ಆ ಪ್ರಾಂತ್ಯ ಸಮೃದ್ಧಿ ಥರ ಇರುತ್ತೆ ಅಂತಕ್ಕಂಥದ್ದು ಒಂದು ವಿಶೇಷತೆ ಇದೆ. ಅಂತಹ ಕರಗದ ಪ್ರಾರಂಭ ಕ್ಷಣ ಇಲ್ಲಿಂದ ಶುರು ಎಲ್ಲ ಊರುಗಳಲ್ಲಿನ ಮೊದಲು ಕರಗ ಪ್ರಾರಂಭ ಆಗೋದಲ್ಲಿ ಬೆಂಗಳೂರಿನ ಪ್ರಸಿದ್ಧಿ ಕ್ಷೇತ್ರ ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ. ಆ ಧರ್ಮರಾಯ ಸ್ವಾಮಿ ದೇವಸ್ಥಾನದ ಕರಗ ಇಲ್ಲೇ ಪ್ರಾರಂಭ. ಇಲ್ಲಿ ಪ್ರಾರಂಭ ಆದರೆ ಇಲ್ಲಿಂದ ಇನ್ನು ಪ್ರತಿ ಮಾಸಗಳಲ್ಲೂ ಪ್ರತಿಯೊಂದು ಡಿಸ್ಟಿಕ್ಕು ತಾಲೂಕುಗಳಲ್ಲಿ ಅಲ್ಲಲ್ಲಿ ಆಯಾ ದೇವಸ್ಥಾನಗಳಲ್ಲಿ ಕರಗವನ್ನು ಪ್ರತಿ ವರ್ಷದಂತೆ ಜಾರಿಪಡಿಸ್ಕೊಂಡು ಹೋಗ್ತಿರ್ತಾರೆ, ಮಾಡ್ತಾರೆ. ಹಾಗೆ ಈ ಮುಹೂರ್ತ ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಈ ಚೈತ್ರ ಪೌರ್ಣಮಿ, ಈ ಚಿತ್ರ ಪೌರ್ಣಮಿ, ಚೈತ್ರ ಪೌರ್ಣಮಿ, ಚಿತ್ರ ಪೌರ್ಣಮಿ, ಚಿತ್ರಗುಪ್ತನ ಪೌರ್ಣಮಿ, ಈ ಹುಣ್ಣಿಮೆಯನ್ನು ಅರ್ಥಪೂರ್ಣವಾಗಿ ಸಂಕಲ್ಪ ಮಾಡಿ ಅದರ ಆಚರಣೆಗೆ ನಾವು ತಂದುಕೊಂಡಿದ್ದೆ ಆದರೆ ಅದರ ಫಲಾಫಲಗಳನ್ನು ಸಾಕಷ್ಟು ಸಿದ್ಧಿಪಡಿಸ್ಕೊಳ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಖುಷಿಗ ರಾಶಿ ಫಲಗಳನ್ನು ತಿಳಿಸ್ಕೊಡ್ಬೇಕು. ಖಂಡಿತಮ್ಮ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚಾರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ತ್ರಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗಂಧರಾ ಮೃತ್ಯೋನ್ಮೃಕ್ಷೀಯಮಾಮೃತಾತ್. ಓಂ ಸಾಂಬ ಸದಾಶಿವಾಯ ನಮಃ. ಓಂ ವಿಶ್ವೇಶ್ವರಾಯ ನಮಃ. ಓಂ ವಿರೂಪಾಕ್ಷಾಯ ನಮಃ. ಶ್ರೀಕಂಠೇಶ್ವರಾಯ ನಮಃ. ನಂಜನಗೂಡಲ್ಲಿ ನಡೆದಂತಹ ರಥೋತ್ಸವ ಒಂದಷ್ಟು ಮಾಧ್ಯಮಗಳಲ್ಲಿ ಒಂದಷ್ಟು ಫೋನುಗಳಲ್ಲಿ ನೋಡಿದಾಗ ಅದರ ಆನಂದವೇ ಬೇರೆ. ನಂಜುಂಡೇಶ್ವರನ ಸಾನ್ನಿಧ್ಯ. ನಾನು ಯಾಕೆ ಮಾತು ಹೇಳ್ತಿದ್ದೇನೆ ಅಂದರೆ, ಒಂದು ಕಾರ್ಯಕ್ರಮ ಅಂತ ಆಗಬೇಕಾದ್ರೆ ಆ ಕಾರ್ಯಕ್ರಮದಲ್ಲಿ ಒಂದಷ್ಟು ಒಲವು ಅಥವಾ ಕಾರ್ಯಕ್ರಮದ ಬಗ್ಗೆ ಒಂದಷ್ಟು ವಿಚಾರಗಳು ತಿಳಿದು, ಯಾಕೆಂದರೆ ಮೊನ್ನೆ ನಡೆದಂತಹ ಮಾಲೂರಿನ ಕಾರ್ಯಕ್ರಮ ನೋಡಿದಾಗ ಬಹಳ ಆನಂದವೇ ಆಯಿತು. ಹಾಗೆ ಅದರ ಹಿಂದೆ ಉತ್ತರ ಕರ್ನಾಟಕದ ಕಡೆ ಕಾರ್ಯಕ್ರಮಗಳಿಗೆ ಅಂತ ಬಂದಾಗ ಅಲ್ಲಿರ್ತಕ್ಕಂತಹ ಭಾವುಕರು, ಅಲ್ಲಿರ್ತಕ್ಕಂತಹ ತಾಯಂದಿರು, ಹೆಣ್ಣು ಮಕ್ಕಳು ತಾವು ಶ್ರದ್ಧೆಯಿಂದ ಭಕ್ತಿಯಿಂದ ಸಾಧು ಸಂತರಲ್ಲಿ ಅಥವಾ ಗುರುಗಳಲ್ಲಿ ಇಟ್ಟಂತಹ ಅಪಾರವಾದ ವಿಶ್ವಾಸ, ಯಾವುದೇ ಕಾರ್ಯಕ್ರಮ ಬಂದರೂ ಸಾವಿರಾರು ಜನ ಒಂದು ಕಾರ್ಯಕ್ರಮಕ್ಕೆ ಬಂದು ಸೇರ್ತೀರಿ. ಅದು ಒಂದಾಯಿತು. ಆದರೆ ಭಗವಂತ
ಆ ಭಗವಂತನ ನೋಡಲಿಕ್ಕೆ ಬರ್ತಕ್ಕಂಥ ಜನ ಇದೆಯಲ್ಲ, ಅಬ್ಬಾ, ಅದನ್ನು ಹೇಗೆ ವರ್ಣನೆ ಮಾಡೋದು ತುಂಬ ಕಷ್ಟನೇ. ದೇವಸ್ಥಾನದ ಪರಾಂಗಣ ಸುತ್ತ ಇದೆಯಲ್ಲ, ನೀವು ಎಲ್ಲೂ ಸಹಿತ ಒಂದಿಷ್ಟು ಮರಳು ಹಾಕಿದ್ರು ತಲೆ ಬೀಳೋದಿಲ್ಲ, ಅಷ್ಟು ಜನಸಂಗುಡಿ, ಅಷ್ಟು ಒತ್ತಡ. ಅದರಲ್ಲೂ ಆ ಒಂದು ವಿಶೇಷವಾಗಿರ್ತಕ್ಕಂಥ ರಥೋತ್ಸವ, ಶ್ರೀಕಂಠೇಶ್ವರನ ರಥೋತ್ಸವ, ಅದು ನೋಡೋದೇ ಒಂದು ಆನಂದ. ಅದನ್ನು ನೋಡಲಿಕ್ಕೆ ಬಂದಿರತಕ್ಕಂಥ ಜನಸಾಗರ ಇದೆಯಲ್ಲ, ಅವರಿಗೆ ಊಟ ಉಪಚಾರ ಏನು, ಅವರಿಗೆ ಉಳ್ಕೊಳ್ಳಿಕ್ಕೆ ಸ್ಥಳಗಳೇನು, ಅಂದರೆ ಆ ಪುಣ್ಯಕ್ಷೇತ್ರಕ್ಕೆ ಬರ್ತಕ್ಕಂಥವ್ರಿಗೆ ರೂಮೇ ಬೇಕು ಅಂತಲ್ಲ, ಅಥವಾ ನೀವು ಎಲ್ಲಿ ಊಟ ಮಾಡ್ತಿರೋ, ಎಲ್ಲಿ ಊಟ ಸಿಗುತ್ತೋ, ಏನು ಅದೇ ಅನ್ನಪ್ರಸಾದವೋ, ಅದು ನನಗೆ ಗೊತ್ತಿಲ್ಲ. ಕಾರ್ಯಕ್ರಮ ನಾಪ್ಕ ಬರ್ತಾ ಇದ್ದೀವಿ ಬ್ಯಾಟರಾಯನಪುರ ಕ್ಷೇತ್ರದಲ್ಲಿ ಮಾಡಿದ್ದು ಹಾಗೆ. ಅದು ಅಂದರೆ ಇದೆಲ್ಲ ಒಂದು ಭಾಗ, ಇದೆಲ್ಲ ಮನಸ್ಸಲ್ಲಿ ಏನೋ ಒಂದು ಆಸೆ ಆಕಾಂಕ್ಷೆಗಳು ಏನೋ ಒಂದು ಇರುತ್ತೆ. ಆದರೆ ದೇವಸ್ಥಾನಗಳಲ್ಲಿ ದೇವರಿಗೆ ನಡೀತಕ್ಕಂಥ ಜಾತ್ರೆ, ಜನ್ಮೋತ್ಸವ, ರಥೋತ್ಸವ ಮತ್ತು ಆಯಾ ದೇವರ ಮನೆ ದೇವರು ಅಂತ ನಂಬಿರ್ತಾರಲ್ಲ, ಅದು ಬಹಳ ವಿಶೇಷ. ಅದಕ್ಕೆ ಆ ದೇವರಲ್ಲಂತ ಒಂದು ಶಕ್ತಿ ಇದೆ. ಒಂದಷ್ಟು ಜನ ಹೇಳ್ತಾರೆ, ಬೇರೆ ಬೇರೆ ಥರ ಚಿಂತನೆ ಮಾಡಿ ಮಾತಾಡ್ತಕ್ಕಂಥವ್ರು ನಾವು ನೋಡಿದ್ದೀವಿ. ಆದರೆ ಶ್ರೀಕಂಠೇಶ್ವರನ ಭಕ್ತರು ಸಾಕಷ್ಟು ಜನ, ಎಷ್ಟೋ ಜನದ ಮನೆ ದೇವರು ಶ್ರೀಕಂಠೇಶ್ವರ. ಆ ಶ್ರೀಕಂಠೇಶ್ವರನಲ್ಲಂತಹ ಒಂದು ಶಕ್ತಿ ಇರೋದರಿಂದ, ಆ ಸಾನ್ನಿಧ್ಯದಲ್ಲಂತಹ ಒಂದು ಪವಾಡ ಇರೋದರಿಂದ ಇವತ್ತಿಗೂ ಅಲ್ಲಿಗೆ ಹರಿದು ಬರುವ ಜನ ಅಷ್ಟು ಜನ ಇದ್ದಾರೆ. ವಿಪರೀತ ಜನಸಾಗರ, ಹಬ್ಬ ಅದು ಹೇಳಿ ತೀರಿದು. ಹಾಗೆ ಮಲೆ ಮಾದೇಶ್ವರನೂ ಅಷ್ಟೇ. ಆ ಮಾದಪ್ಪನ ನೋಡ್ಲಿಕ್ಕಂತೂ ಏನು ಜನ ಅಬ್ಬಬ್ಬಬ್ಬ. ಆ ಮಾದಪ್ಪನಿಗೆ ಉಗೆ ಅಂತ ಹೇಳಿ ಬರ್ತಕ್ಕಂಥವ್ರಿಗೆ, ಹಾಗೆ ಸೌದತ್ತಿ ಕ್ಷೇತ್ರದ ಎಲ್ಲಮ್ಮನ ನೋಡಲಿಕ್ಕೆ ಬರ್ತಕ್ಕಂಥವ್ರಿಗೆ, ಹಾಗೆ ರೇಣುಕಾ ಎಲ್ಲಮ್ಮನ ನೋಡ್ಲಿಕ್ಕೆ ಬರ್ತಕ್ಕಂಥವ್ರಿಗೆ, ಹಾಗೆ ಒಂದೊಂದು ಪುಣ್ಯಕ್ಷೇತ್ರಗಳಿಗೂ ಸಹಿತ ಯಾತಕ್ಕಾಗಿ ಪುಣ್ಯಕ್ಷೇತ್ರಕ್ಕೆ ಅಷ್ಟೊಂದು ಪವಾಡ ಶಕ್ತಿ ಅಂದರೆ ಅಲ್ಲಿ ನಡೆಯುವಂಥ ಸಾನ್ನಿಧ್ಯ ಮತ್ತು ಆ ಕ್ಷೇತ್ರಕ್ಕೆ ಒಂದು ಶಕ್ತಿ ಇರುತ್ತೆ. ಎಷ್ಟೋ ಬಾರಿ ದೇವಾಲಯಕ್ಕೆ ಹೊರಡ್ತೀವಿ, ಗರ್ಭಗುಡಿಯಲ್ಲಿ ದೇವರನ್ನ ದರ್ಶನ ಮಾಡಲಿಕ್ಕೆ ಆಗೋದಿಲ್ಲ. ಅಲ್ಲಿ ಆ ಪಾಟಿ ಜನಸಾಗರ ಸೇರ್ಕೊಂಡ್ಬಿಟ್ಟಿರುತ್ತೆ, ಒಳಗೆ ಹೋಗಿ ದರ್ಶನ ಮಾಡೋಕ್ಕೆ ಸಾಧ್ಯವೇ ಆಗಲ್ಲ. ಸುಮಾರು ಜನ ಹೋಗಿ ಹಂಗೆ ವಾಪಸ್ ಬರ್ತಾರೆ. ಆದರೆ ವಾಪಸ್ ಬರೋರಿಗೆ ಒಂದು ಕಿವಿ ಮಾತು ಹೇಳ್ತೀನಿ ಕೇಳಿ, ನೀವು ಆ ಕ್ಷೇತ್ರಕ್ಕೆ ಬಂದಿದ್ದೀರಿ ಅಂದರೆ ದೇವರು ನೋಡಿದಷ್ಟೇ ಪುಣ್ಯ ಸಿಕ್ತು ನಿಮಗೆ. ಹೌದು. ಎರಡನೇದು, ಅಕಸ್ಮಾತ್ ನಿಮ್ಗೆ ಗರ್ಭಗುಡಿಗೆ ಹೋಗಿ ದೇವರು ನಿಮಗೆ ದರ್ಶನ ಮಾಡಲಿಕ್ಕೆ ಆಗಲಿಲ್ಲ, ತುಂಬ ರಶ್ಶು, ಜನಜಂಗುಳಿ ಇದೆ, ಆಗ್ತಾ ಇಲ್ಲಪ್ಪ, ಇವತ್ತು ಭಾಳ ರಶ್ ಇದೆ ಅಂದರೆ, ದೇವಸ್ಥಾನದ ವಿಮಾನ ಗೋಪುರದ ಮೇಲಿರ್ತಕ್ಕಂಥ ಕಳಶ ಇದೆಯಲ್ಲ, ಆ ದೇವಾಲಯದ ವಿಮಾನ ಗೋಪುರದ ಕಳಶ ಅಂದರೆ ಗರ್ಭಗುಡಿಯ ಮೇಲ್ಭಾಗದಲ್ಲಿರ್ತಕ್ಕಂಥ ಕಳಶವನ್ನು ನೀವು ದರ್ಶನ ಮಾಡಿದ್ರೆ ಗರ್ಭಗುಡಿಯಲ್ಲಿರ್ತಕ್ಕಂಥ ಸ್ವಾಮಿನ ದರ್ಶನ ಮಾಡಿದಷ್ಟೇ ಪುಣ್ಯ. ಆದರೆ ಇದೆಲ್ಲ ನಾನು ಹೇಳಿದ್ದು ನೀವು ಕೇಳಿದ್ದೇ ಆಗುತ್ತೆ. ಯಾರು ತಾನೇ ಒಳಗೆ ಗರ್ಭಗುಡಿ ದೇವ್ರನ್ನ ದರ್ಶನ ಮಾಡಲಿಕ್ಕಾಗೋದಿಲ್ಲ, ಎಲ್ಲರೂ ದರ್ಶನ ಮಾಡಲೇಬೇಕು. ತಿರುಮಲ ತಿರುಪತಿಗೆ ಇಲ್ಲಿಂದ ಹೊರಟ್ರೆ ಒಳಗೋಗಿ ಸ್ವಾಮಿನ ದರ್ಶನ ಮಾಡಿ ಬಂದ್ರೇ ಆನಂದ. ಒಳಗೋಗಿ ಸ್ವಾಮಿನ ದರ್ಶನ ಮಾಡಬೇಕು, ಅವ್ರು ಕೊಡೋ ಪ್ರಸಾದ ಸ್ವೀಕರಿಸಬೇಕು, ಜೊತೆಗೆ ಆ ಲಡ್ಡು ಪ್ರಸಾದ ತಿನ್ನಬೇಕು. ಆ ಲಡ್ಡು ತಿಂದ್ರೇ ತಿರುಪತಿಗೆ ಹೋಗಿ ಬಂದಿದ್ದು ಸಾರ್ಥಕ ಅಂತ ಹೇಳುತ್ತೆ. ಹಾಗೆ ಶ್ರೀಕಂಠೇಶ್ವರನಿಗೆ ಅಲ್ಲಿ ಸ್ವಾಮಿನ ದರ್ಶನ ಮಾಡೋದು, ಆ ರಥಗಳನ್ನು ದರ್ಶನ ಮಾಡ್ತಕ್ಕಂಥದ್ದು, ರಥದ ಮೇಲೆ ಸ್ವಾಮಿ ವಿರಾಜಮಾನಾಗಿ ಬರುವಂಥ ಆ ಸುಂದರ ಗಳಿಗೆಯನ್ನು ಕಣ್ತುಂಬಿಸ್ಕೊಳ್ಳೋದಿದೆಯಲ್ಲ, ಅದರ ಆನಂದವೇ ಬೇರೆ. ಅದನ್ನು ನೋಡೋದಷ್ಟು ಆನಂದವಾಗಿರುತ್ತೆ. ಹಾಗೆ ಪುಣ್ಯಕ್ಷೇತ್ರಗಳಿಗೆ ಇರುವಂಥ ತಾಕತ್ತದು, ಪುಣ್ಯಕ್ಷೇತ್ರಗಳಿರ್ತಕ್ಕಂಥ ಶಕ್ತಿ ಅದು. ಆ ಪುಣ್ಯಕ್ಷೇತ್ರದ ಬಗ್ಗೆ ನಾವು ಎಷ್ಟು ಹೇಳಿದ್ರೂ ಅದು ಕಡಿಮೆನೇ. ಕ್ಷೇತ್ರಗಳನ್ನು ದರ್ಶನ ಮಾಡೋಣ, ಜನ್ಮದಾರಭ್ಯ ಇರ್ತಕ್ಕಂಥ ಕರ್ಮಫಲಗಳನ್ನು ದೂರ ಮಾಡಿಕೊಳ್ಳೋಣ. ಭಗವಂತನನ್ನ ಕೊಂಡಾಡಬೇಕಾದ್ರೂ ನೋಡಿ ಗುರುಗಳು ಎಷ್ಟು ಚೆನ್ನಾಗಿ ಅಂದರೆ, ಈಗ ಮಾದಪ್ಪನಿಗೆ ಉಗೆ ಅಂತಂದ್ರೆ ತಾವು ಎಲ್ಲಮ್ಮ ಅಂತಾನೂ ಕೂಡ ಹೇಳಿದ್ರಿ, ಉದೋ ಎಲ್ಲಮ್ಮ ಅಂತ ಹೇಳಿದ್ರೆ, ಆ ಉಗೆ ಎಂಬತಕ್ಕಂಥದ್ದಾಗ್ಲಿ, ಉದೋ ಅಂತಕ್ಕಂಥದ್ದಾಗ್ಲಿ, ನಮ್ಮ ಭಾವನೆಗಳು ಎಷ್ಟು ಅದ್ಭುತ ಅಂತ ಹೇಳಲಿಕ್ಕೆ ಹಿಂದಿನ ಹಿರಿಯರು ಹೌದು ಎಲ್ಲವನ್ನು ಸಹಿತ ಕ್ರಮಬದ್ಧವಾಗಿ ಮಾಡಿಟ್ಟಿದ್ದಾರೆ. ಹೌದು ನೋಡಿ, ತಾಯಿ ರೇಣುಕಾ ಎಲ್ಲಮ್ಮನ ದರ್ಶನಕ್ಕೆ ಹೊರಟು ಬರೋರಿಗೆ ಅಲ್ಲಿ ಕೊಡುವ ಪ್ರಸಾದ ಅರಿಶಿಣ ಬಹಳ ವಿಶೇಷ. ಹೋದವರೆಲ್ಲ ಅರಿಶಿಣ ದೇವಸ್ಥಾನಕ್ಕೆ ಎರಚ್ತಾರೆ. ಆ ಉದೋ ಅಂತ ಹೇಳಿ ಎಲ್ಲಮ್ಮನಿಗೆ ಉದೋ ಆ ಮಂತ್ರವನ್ನು ಹೇಳ್ತಾ ಅರಿಶಿಣವನ್ನು ದೇವಸ್ಥಾನಕ್ಕೆ ಎರಚುವಂಥದ್ದು. ಹೋಗಿ ಬರುವ ಪ್ರತಿಯೊಬ್ಬ ಮಹಿಳೆಯರು, ಹೆಣ್ಣುಮಕ್ಕಳು, ತಾಯಂದ್ರು ಕೈಗೆ ಗಾಜಿನ ಬಳೆಯನ್ನು ಹಾಕುವಂಥದ್ದು ಅಲ್ಲಿನ ವಿಶೇಷತೆ. ಅಲ್ಲಿ ಬಳೆ ಹಾಕ್ತಕ್ಕಂಥದ್ದೇ ಒಂದು ವಿಶೇಷ. ಹೋಗಿ ಬರೋ ಪ್ರತಿಯೊಬ್ಬ ತಾಯಂದ್ರು ಆ ಬಳೆ ಶಾಪ್ಗೆ ಹೋಗ್ಬೇಕು, ಬಳೆ ಹಾಕ್ಸ್ಕೋಬೇಕು. ಅದು ಸಂಸ್ಕೃತಿ. ಅಂದರೆ ಒಂದು ಕಡೆ ಸಂಸ್ಕೃತಿಯನ್ನು ಗಟ್ಟಿಪಡಿಸುವಂತಹದ್ದು, ಇನ್ನೊಂದು ಕಡೆ ಶಾಸ್ತ್ರಬದ್ಧವಾದಂತಹ ಆ ಒಂದು ಗುಣವನ್ನು ಅರ್ಥ ಮಾಡಿಕೊಳ್ತಕ್ಕಂಥದ್ದು. ಹಾಗೆ ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ತರಹ ಪವಾಡಗಳಿದೆ. ಆ ಪವಾಡಗಳು ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಲ್ದಿರ, ಈ ಒಂದು ಧರ್ಮ ಸಂಸ್ಕೃತಿ ಇಲ್ಲಲ್ದಿರ ಮತ್ತೆಲ್ಲೂ ನೋಡ್ಲಿಕ್ಕೆ ಸಿಗೋದಿಲ್ಲ. ಇರಲಿ, ಇನ್ನು ರಾಶಿಫಲದ ಕಡೆ ಬರೋಣ. ಯಾಕೋ ರಾಶಿಫಲ ಶುರು ಮಾಡಿದಾಗಲೆಲ್ಲ ಈ ಬೇರೆ ಬೇರೆ ತರಹ ವಿಚಾರಗಳೇ ಬರ್ತಾ ಇರುತ್ತೆ. ಅದು ರಾಶಿಫಲ ನನ್ನ ಕೈಲಿರೋದಿಲ್ಲ. ರಾಶಿಫಲದ ಹಿಂದೆ ಒಂದು ಸತ್ಯ ಇದೆ, ಇವತ್ತಿನವರೆಗೂ ಎಲ್ಲರೂ ಅರ್ಥ ಮಾಡ್ಕೊಳ್ತಕ್ಕಂಥದ್ದು. ಹಾಗೇನೆ ರಾಶಿಫಲ ಪ್ರಾರಂಭದಲ್ಲಿ ಯಾಕೆ ಶುರು ಮಾಡೋಲ್ಲ ಅಂದರೆ, ಪ್ರಾರಂಭದಲ್ಲಿ ಕೆಲವು ಸತಿ ಪ್ರಾರಂಭಕ್ಕೆ ಶುರು ಮಾಡ್ತೀವಿ, ಕೆಲವು ಸತಿ ಕೊನೆವರೆಗೂ ಹೇಳ್ಕೊಂಡು ಹೊರಟೋಗ್ತೀವಿ, ನಮಗೆ ಗೊತ್ತಿಲ್ಲ. ರಾಶಿಫಲ ಆ ಕ್ಯಾಸೆಟ್ ಆನ್ ಆಗಬೇಕಾದ್ರೆ ಇಲ್ಲಿ ಮೆಮೊರಿ ಚಿಪ್ಪು ಅದು ಕರೆಕ್ಟಾಗಿ ಲಿಂಕ್ ಸಿಗಬೇಕು. ಆ ಲಿಂಕ್ ಸಿಗೋದು ನನ್ನ ಕೈಲಿಲ್ಲ, ಭಗವಂತ ಅವ್ನು ಕೊಡಬೇಕು. ಯಾಕೆಂದರೆ ರಾಶಿಗಳನ್ನು
ಇವತ್ತಿನವರೆಗೂ ಈ ನಿಮ್ಮ ಮಹರ್ಷಿ ಆನಂದ್ ಗುರೂಜಿಯವರು ರಾಶಿ ಫಲವನ್ನು ಹೇಳಬೇಕಾದ್ರೆ ಯಾವುದೇ ಗ್ರಂಥಗಳನ್ನಾಗಲಿ ಅಥವಾ ಅದು ಪೂರ್ವಭಾವಿ ಸಿದ್ಧತೆಯನ್ನಾಗಲಿ ಅಥವಾ ವ್ಯವಸ್ಥಿತವಾಗಿರ್ತಕ್ಕಂಥದ್ದನ್ನು ನೋಡಿ ಹೇಳಿದ್ದನ್ನೆಲ್ಲ ಅದು ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ. ಹೌದು. ಆದರೆ ಭಗವಂತನ ಪ್ರಾರ್ಥನೆ ಮಾಡಿದ ಮರುಕ್ಷಣವೇ ರಾಶಿಗಳಲ್ಲಿ ಫಲಾಫಲಗಳು ಹೀಗಿದೆ ಅಂತ ಅಲ್ಲಿ ಸೂಚನೆ ಬಂದರೆ ಆ ಸೂಚನೆಯನ್ನು ನಿಮ್ಮ ಮುಂದೆ ತಳ್ಳುವಂತಹ ಒಂದು ಪ್ರಯತ್ನ ಈ ನಿಮ್ಮ ಮಹರ್ಷಿಗಳದಷ್ಟೇ. ಮಧ್ಯೆ ಒಬ್ಬ ಪೋಸ್ಟ್ ಮ್ಯಾನ್ ಕೆಲಸ ಮಾಡೋನಷ್ಟೇ ನಾನು. ಆದರೆ ಆ ಪೋಸ್ಟ್ ಅಲ್ಲಿಂದ ಬರೆದು ಹಾಕಬೇಕು, ಅದರೊಳಗೆ ಏನಿದೆ ಅಂತ ಓದಿ ಹೇಳುವಂಥ ಕಾಯಕ ನಾನು ಮಾಡಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಜಿ, ಈಗಂತೂ ರಾಶಿಫಲ ಪ್ರಾರಂಭ ಮಾಡಲೇಬೇಕು. ಖಂಡಿತಮ್ಮ. ಯಾಕೆಂದರೆ ರಾಶಿಫಲ ನವಗ್ರಹಗಳ ಪ್ರಾರ್ಥನೆ ಆದಾಗ ಅದು ತಿಳಿಸುವಂಥ ಒಂದು ಕ್ರಮ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ಇನ್ನೆಲ್ಲರೂ ರಾಶಿಫಲದ ಕಡೆ ಗಮನ ಹರಿಸೋಣ. ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡ್ತಾ ಮನೋಜವಂ ಆರ್ಧದಲ್ಲಿ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರದ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ರಾಮ, ಕೋದಂಡರಾಮ, ಜಾನಕಿರಾಮ, ಪಟ್ಟಾಭಿರಾಮ, ಶ್ರೀರಾಮ. ದೇವಿಯ ಪ್ರಾರ್ಥನೆ, ಶ್ರೀರಾಮಚಂದ್ರನ ಆರಾಧನೆ. ಶುಭ ಮಂಗಳವಾರ, ಮಂಗಳದಾಯಕವಾಗಿರ್ತಕ್ಕಂತಹ ಈ ಶುಭ ದಿನದಂದು ತಾವೆಲ್ಲರೂ ಸಹಿತ ತಮ್ಮ ತಮ್ಮ ರಾಶಿಗಳಲ್ಲಿರ್ತಕ್ಕಂತಹ ಲಾಭ ನಷ್ಟಗಳ ಬಗ್ಗೆ ತಿಳಿದು ಹೇಗಿರಬೇಕು, ಹೇಗೆ ನಡಿಬೇಕು, ಹೇಗಿದ್ದರೆ ಚೆನ್ನ ಎಂಬತಕ್ಕಂಥದ್ದರ ಅರಿವನ್ನು ತಂದುಕೊಳ್ಳೋದಕ್ಕಾಗಿ ಇರತಕ್ಕಂಥದ್ದು ಈ ರಾಶಿಫಲ. ಬನ್ನಿ, ಇನ್ನು ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದಿದೆ. ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗ್ತಕ್ಕಂಥದ್ದಿದೆ. ಅಂದುಕೊಂಡಷ್ಟು ಲಾಭಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮದಾಗುತ್ತೆ. ಇವತ್ತು ತಾವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಮನೆ ದೇವರ ಪ್ರಾರ್ಥನೆ, ಕುಲದೇವರ ಆರಾಧನೆ, ಗುರು ಹಿರಿಯರ ಮಾರ್ಗದರ್ಶನ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ತಾವೆಷ್ಟೇ ಜ್ಞಾನವಂತರಾಗಿರಿ, ಬುದ್ಧಿವಂತರಾಗಿರಿ, ಆದರೆ ಕುಟುಂಬದಲ್ಲಿರ್ತಕ್ಕಂಥ ಹಿರಿಯರು ಏನು ಹೇಳ್ತಾರೆ ಎಂಬತಕ್ಕಂಥದ್ದನ್ನು ಆಲಿಸಿ ಅವರ ಮಾತಿನಂತೆ ನಡ್ಕೊಳ್ಳಿ. ಆಗಷ್ಟೇ ನಿಮ್ಮ ಫಲಾಫಲಗಳು ಸಾಕಷ್ಟು ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು. ಹಾಗೆ ಮನೆಯಿಂದ ಆಚೆ ಹೊರಡುವಾಗ ಮಾತ್ರ ತಪ್ಪದಿರ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ಚಿಟಿಗೆಯಷ್ಟು ಲವಣ ಅಂದರೆ ಉಪ್ಪನ್ನು ತೆಗೆದುಕೊಂಡು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ತುಂಬ ಬದಲಾವಣೆ ತಂದುಕೊಳ್ತೀರಿ, ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದರೂ ಸ್ವಲ್ಪ ಜವಾಬ್ದಾರಿತ್ವಂಥ ಸ್ಥಾನದಲ್ಲಿ ನಿಂತು ಆಲೋಚನೆ ಮಾಡಬೇಕು. ಆಗ ಅದರ ಫಲಗಳು ಸಾಕಷ್ಟು ಸಿದ್ಧಿಯಾಗುತ್ತೆ ಮೇಷರಾಶಿಯವರಿಗೆ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಮತ್ತು ಗುರು ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ, ಹಾಗೆ ಕೇತು ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವದ್ದಲ್ಲದ್ರಿಂದ ಸಣ್ಣ ಸಣ್ಣ ವಿಚಾರಗಳನ್ನು ಸಹಿತ ಮನಸ್ಸಿಗೆ ತಂದುಕೊಂಡ್ಬಿಡ್ತೀರಿ. ಕೆಲವಷ್ಟು ಬೇಡವಾದ ವಿಚಾರಗಳ ಬಗ್ಗೆ ನೀವು ಸರಿಯಾದ ಅರಿವಿಲ್ಲಂಥ ರೀತಿಯಲ್ಲಿ ಇರ್ತೀರಿ. ಹಾಗೆ ಯಾವುದು ಬೇಕು ಯಾವುದು ಬೇಡ ಸರಿಯಾದ ತೀರ್ಮಾನ ಮಾಡದಿದ್ದರೆ ಅಲ್ಲಿ ಸಮಸ್ಯೆ ಎಂಬತಕ್ಕಂಥ ಸೆರೆಮಾಲೆ ಇರುತ್ತೆ. ಆದರೆ ಇವತ್ತಿನ ದಿವಸ ತಾಯಿ ಶಂಕರಿ ಬನಶಂಕರಿಯನ್ನು ಅಥವಾ ದುರ್ಗಾದೇವಿಯನ್ನು ಅಥವಾ ಗ್ರಾಮದೇವತೆಯನ್ನು ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ದೇವಿಯ ಆರಾಧನೆ ಮಾಡೋದ್ರಿಂದ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಶುಭ ಮಂಗಳವಾರ. ಇವತ್ತು ಸಾಧ್ಯವಾದರೆ ರಾಹುಕಾಲದಲ್ಲಿ, ಇವತ್ತು ವೃಷಭ ರಾಶಿಯವರು ರಾಹುಕಾಲದಲ್ಲಿ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡಿ ತಾಯಿ ಹೆಸರಲ್ಲಿ ಒಂದು ದೀಪವನ್ನು ಹಚ್ಚಿ ಅಥವಾ ಒಂದು ಚಿಟಿಗೆಯಷ್ಟು ಉದ್ದಿನಬೇಳೆ ದೃಷ್ಟಿ ತೆಗೆದು ಆಚೆಗೆ ಹಾಕಿ, ಅಥವಾ ಇದೇ ಸಮಯದಲ್ಲಿ ಯಾರಾದರೂ ಬಡ ಕುಟುಂಬದಲ್ಲಿರ್ತಕ್ಕಂಥವ್ರಿಗೆ ಏನಾದರೂ ಒಂದಿಷ್ಟು ಸಹಾಯಗಳನ್ನು ಮಾಡಿ, ಅಥವಾ ತುಂಬ ಹಸುವಿನ ಸಂಕಟದಲ್ಲಿರ್ತಕ್ಕಂಥ ಮಕ್ಕಳಿಗಾಗಲಿ ಅಥವಾ ಯಾವುದಾದ್ರೂ ಪ್ರಾಣಿ ಪಕ್ಷಿಗಳಿಗಾಗಲಿ ನೋಡಿಕೊಂಡು ಒಂದು ಸ್ವಲ್ಪ ಆಹಾರವನ್ನು ಕೊಟ್ಟಿದ್ದೇ ಆದರೂ ಇವತ್ತು ಸಾಕಷ್ಟು ಒಳ್ಳೆಯ ಫಲವನ್ನು ವೃಷಭ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ಇವತ್ತು ಕೆಲವಷ್ಟು ವ್ಯವಹಾರಗಳ ಕಡೆ ಗಮನ ಕೊಡಬೇಕು. ಕೆಲವಷ್ಟು ಸಮಸ್ಯೆಗಳು ಎದುರಾಗುತ್ತೆ. ಸಮಸ್ಯೆ ಬಂದಾಗ ಅದಕ್ಕೆ ಅಂಜಬಾರದು, ಧೈರ್ಯದಿಂದ ಅದನ್ನು ಹೆದರಿಸ್ಕೊಂಡು ಮುನ್ನಡಿಬೇಕು. ಏನೇ ಆದರೂ ಭಗವಂತ ನಿಮ್ಮೊಂದಿಗಿದ್ದಾನೆ. ಭಗವಂತ ನಮ್ಮೊಂದಿಗಿದ್ದಾಗ ಯಾವ ಕೆಲಸ ಬೇಕಾದರೂ ಎಂತಹ ಅಸಾಧ್ಯವಾದ್ದಾದರೂ ಸಾಧನೆ ಮಾಡ್ಕೊಳ್ಬೋದು. ಆದರೆ ನಾನು ನಂದು ಎಂಬತಕ್ಕಂತಹ ಮದಮತ್ಸರದಿಂದ ನಾನೇ ನಿಭಾಯಿಸ್ತೀನಿ, ನನ್ನಿಂದಲೇ ಸಾಧ್ಯ ಅಂದ್ಕೊಂಡ್ರೆ ಅಲ್ಲಿ ವ್ಯತ್ಯಾಸ ಆಗೋದಂತೂ ಕಟ್ಟಿಟ್ಟ ಬುತ್ತಿ. ಹಾಗಾಗಿ ಇವತ್ತಿನ ದಿವಸ ತಾಯಿ ನೀವು ಅಂದರೆ ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡ್ತಾ ನಿಮ್ಮ ಮಾತೃಶ್ರೀ ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು, ತಾಯಿನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಸಾಧ್ಯವಾದರೆ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ ಒಂದಷ್ಟು ಗೋಕ್ಷೀರವನ್ನು ಹಾಲನ್ನು ಕೊಟ್ಟು ಒಂದು ಪ್ರಾರ್ಥನೆ ಮಾಡೋದ್ರಿಂದಲೂ ಮಿಥುನ ರಾಶಿಯವರು ಸಾಕಷ್ಟು ಒಳ್ಳೆಯ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂತಹ ವಿದ್ಯಾರ್ಥಿನಿಯರು ಇವತ್ತು ಓದೋದ್ರ ಕಡೆ ಸ್ವಲ್ಪ ಹೆಚ್ಚು ಗಮನ ಕೊಡಿ. ನೀವು ಇದೇನು ಅಭ್ಯಾಸ ಮಾಡ್ಕೊಳ್ತಿರೋ, ಇವತ್ತು ಯಾವುದನ್ನು ಕ್ರಮಬದ್ಧವಾಗಿ ತೊಗೊಳ್ಬೇಕು ಅಂತಿರ್ತಿರೋ, ಅಥವಾ ಉದ್ಯೋಗಾಕಾಂಕ್ಷಿಗಳು ಇವತ್ತು ಏನು ಚಿಂತನೆ ಮಾಡ್ತಿದ್ದೀರೋ ಅದರಿಂದ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಟ್ಟಾರೆ
ಹೇಳಬೇಕಂದ್ರೆ ಮಿಥುನ ರಾಶಿಯವರಿಗೆ ಒಂದು ಶುಭ ಸುದ್ದಿ ಇದೆ, ಒಂದು ಸಂತೋಷವಾದಂಥ ಸುದ್ದಿಯನ್ನು ಕೇಳ್ತೀರಿ, ಅದರಿಂದ ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಸೂರ್ಯ ಚಂದ್ರರ ಅನುಗ್ರಹದಿಂದಲೂ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದು, ಹೆಚ್ಚಿನ ಫಲಾಫಲಗಳಂತಕ್ಕಂಥದ್ದು, ಅಥವಾ ಕುಟುಂಬದಲ್ಲಿರ್ತಕ್ಕಂತಹ ಒಂದು ಸ್ವಾರಸ್ಯಕರವಾದ ವಿಚಾರವನ್ನು ಮನೆ ಮಂದಿ ಎಲ್ಲರೂ ಕೂತು ಅದನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಳುವ ನಿಟ್ಟಿನಲ್ಲಿ ತಮ್ಮ ಪ್ರಯತ್ನ ಇದೆ. ಇವತ್ತು ಸಾಧ್ಯವಾದರೆ ವ್ಯವಹಾರ ಮಾಡುವಾಗ, ದೂರಭಾರ ಪ್ರಯಾಣ ಮಾಡುವಾಗ, ಅಥವಾ ಯಾವುದೋ ಒಂದು ಕೆಲಸ ಮಾಡುವಾಗ ಮತ್ತೊಬ್ಬರ ಸಹಕಾರ ಇರಲಿ. ರಹಸ್ಯದಿಂದ ಏನೋ ಮಾಡ್ತೀನಿ ಅಂತ ಹೇಳಿ ರಹಸ್ಯವಾಗಿ ನೀವು ಮಾಡೋದಕ್ಕೆ ಹೊರಟ್ರೆ 4 ಜನಕ್ಕೋ ಅಥವಾ ನಿಮ್ಮ ಕುಟುಂಬದವ್ರಿಗೂ ಗೊತ್ತಿಲ್ಲದಿರೇ ಏನಾದ್ರು ವ್ಯವಹಾರ ಮಾಡಿದ್ರೆ ಆ ವ್ಯವಹಾರ ಪರಿಪೂರ್ತಿ ಆಗಲ್ಲ, ಸಮಸ್ಯೆ ಆಗುತ್ತೆ. ಸಾಧ್ಯವಾದಷ್ಟು ಸಮಸ್ಯೆಯನ್ನು ಹೆಗಲೇರಿಸ್ಕೊಳ್ಳೋದಕ್ಕಿಂತ ಸಮಸ್ಯೆಗೊಂದು ಕೊನೆ ಹಾಡಿ ಅದರಿಂದ ಒಂದಿಷ್ಟು ಅಭಿವೃದ್ಧಿಯನ್ನು ಕಾಣುವಂಥದ್ದು ಬಹಳ ಉತ್ತಮ. ಇದರಿಂದ ಒಳಿತನ್ನು ಕಾಣ್ತೀರಿ, ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕರ್ಕಾಟಕ ರಾಶಿಯವರಿಗೆ ದಿನ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಂಡಿದ್ದಾಯ್ತು ಗುರುಜಿಂದ. ಮತ್ತೆ ಸಿಂಹ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ ವೀಕ್ಷಕರೇ. ಮುಂದಿನ ಭಾಗದಲ್ಲಿ ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ನಾನು ಬೆಂಗಳೂರಿಂದ ಜಯ ಅಂತ ಹೇಳ್ಬಿಟ್ಟು ಗುರುಜಿ ಕೈಲಿ ಮಾತಾಡ್ಬೇಕಿತ್ತು ಗುರು ಮೇಡಮ್. ಆಯ್ತು, ಮಾತಾಡಿ ಮಾ. ಹಲೋ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನಾನು ಸುಮಾರು ವರ್ಷದಿಂದ ನಿಮ್ ಪ್ರೋಗ್ರಾಮ್ ನೋಡ್ತಾ ಇದ್ದೀನಿ ಗುರುಜಿ. ತುಂಬಾ ಚೆನ್ನಾಗಿ ಬರ್ತಾ ಇದೆ. ನನ್ ಇದ್ರ ಬಗ್ಗೆ ಕೇಳ್ಬೇಕಿತ್ತು ಗುರುಜಿ. ನಮ್ಮ ಮಕ್ಳ ಬಗ್ಗೆ ಮತ್ತೆ ಮನೆ ಬಗ್ಗೆ ಕೇಳ್ಬೇಕಾಯ್ತು ಗುರುಜಿ. ಹೇಳಮ್ಮ. ಗುರುಜಿ, ನನ್ ಮಗಳಿಗೆ ವಿದ್ಯಾಭ್ಯಾಸ ಹೆಂಗೈತೆ ಅಂತ ಕೇಳ್ಬೇಕಿತ್ತು. ಮನೆ ತಗೋಣ ಅಂತ ಇದೀವಿ ಗುರುಜಿ. ಏನ್ ಮಾಡಿದ್ರು ಕೈ ಬೈ ಹತ್ತಾ ಇಲ್ಲ ಗುರುಜಿ. ಮನೇಲಿ ತುಂಬಾ ತೊಂದರೆ ಇದೆ ಗುರುಜಿ, ಅದಕ್ಕೋಸ್ಕರ ಕೇಳ್ಬೇಕಿತ್ತು ಗುರುಜಿ. ಮನೆಯವ್ರು ಏನ್ ಕೆಲಸ ಮಾಡ್ತಾರೆ? ಮನೆಯವರು ಕೈ ಗುರುಜಿ. ಕೈ ಬೀಳಿದ್ದಾರೆ. ಈಗ ಮನೆ ನೋಡಿದ್ದೀರಾ? ಎಲ್ಲಾದ್ರೂ ಮನೆ ಕಟ್ಟಿರೋ ಮನೆನಾ ಅಥವಾ ಜಾಗ ತಗೊಂಡು ಮನೆ ಕಟ್ಟಿಸ್ಬೇಕಾ? ಇಲ್ಲ ಗುರುಜಿ, ಕಟ್ಟಿರೋ ಮನೆ ನೋಡಿದೀವಿ ಗುರುಜಿ. ಅದನ್ನೇ ನೋಡ್ಬೇಕು ಅಂತ ಇದೀವಿ ಗುರುಜಿ. ಇಷ್ಟು ವರ್ಷದಿಂದ ಏನು ಮಾಡಕ್ ಆಗ್ಲಿಲ್ಲ ಗುರುಜಿ. ಅದಕ್ಕೋಸ್ಕರ ಅದಾಗುತ್ತಾ ಹೆಂಗೆ ಅಂತ ಕೇಳ್ಬೇಕಿತ್ತು ಗುರುಜಿ. ನೋಡು ತಾಯಿ, ಒಂದೇ ಯೋಚನೆ ಮಾಡು. ಮನೆಯಲ್ಲಿರ್ತಕ್ಕಂಥ ಹೆಣ್ಣಿನ ಮನಸ್ಸು ಏನಾದ್ರು ಒಂದು ಸಾಧನೆ ಮಾಡಬೇಕು ಎಂಬತಕ್ಕಂಥ ಹಂಬಲ ಇರೋದ್ರಲ್ಲಿ ತಪ್ಪಲ್ಲ. ಆದರೆ ಅದಕ್ಕೆ ಸಹಕರಿಸುವಂತಹ ಅಥವಾ ಅಲ್ಲಿ ನಮಗೆ ಸಂಪಾದನೆ ಬರುವಂಥ ದಾರಿಗಳಿದೆಯಲ್ಲ. ಈಗ ಮನೇಲಿ ಒಬ್ಬರು ದುಡಿಯೋದು, ನಾವು 4 ಜನ ಕೂತ್ಕೊಂಡು ಊಟ ಮಾಡೋದು, ಅದರಲ್ಲಿ 3 ಕಾಸು 6 ಕಾಸು ಉಳಿಸ್ಕೊಂಡು ಒಂದು ಮನೆ ಮಾಡಬೇಕು ಅನ್ನೋ ಆಸೆ ನಿಮ್ಮಲ್ಲಿ. ಅಂದರೆ ಯಾವತ್ತೂ ಮನೇಲಿರ್ತಕ್ಕಂಥ ತಾಯಂದರು, ಹೆಣ್ಣು ಮಕ್ಕಳು, ನೀವು ಬಲವಾದಂಥ ಸಂಕಲ್ಪ ಮಾಡಿದರೆ, ಮನೆಯವರನ್ನ ಪ್ರೇರೇಪಣೆ ಮಾಡಿ ಒಂದು ಮನೆ ತೊಗೊಳ್ಬೇಕು ಅಂದಾಗ ಮನೆಗೆ ಖರ್ಚಿಗೆ ಅಂತ ಕೊಟ್ಟಂಥ 3 ಕಾಸು 6 ಕಾಸನ್ನ ಉಳಿಸಿ ಒಂದು ಕಡೆ ಡಬ್ಬಿಯಲ್ಲಿ ಶೇಖರಣೆ ಮಾಡಿಟ್ಟಿದ್ರೆ ಮಾತ್ರ ನಿಮ್ಮ ಆಸೆ ಈಡೇರುತ್ತೆ. 10 ರೂಪಾಯಿ ತಂದು ಕೊಟ್ಟರೆ 12 ರೂಪಾಯಿನಷ್ಟು ಖರ್ಚು ಮಾಡಿ ದುಂಬಿ ವೆಚ್ಚ ಮಾಡಿಬಿಟ್ರೆ ಆಗ ಸಂಸಾರದಲ್ಲಿ ಇವೆಲ್ಲ ನಡೆಯೋದೇ ಇಲ್ಲ. ಆದರೆ ಇದು ಸರಿಯಾದ ಸಮಯ. ನಿಮ್ಮ ಸ್ವರತರಂಗ ಪ್ರಕಾರ ಮನೆ ತೊಗೊಳ್ಳೋದಕ್ಕೆ ಇದು ಕರೆಕ್ಟ್ ಸಮಯ. ಇದು ಸ್ವಲ್ಪ ನೀವು ಕಷ್ಟಪಟ್ಟರೆ ಖಂಡಿತವಾಗ್ಲೂ ನೀವು ನೋಡಿರುವಂಥ ಜಾಗನ ಅಥವಾ ನೀವು ಯಾವುದು ಮನೆ ತೊಗೊಳ್ಬೇಕು ಅಂತಿದ್ದೀರಿ ಆ ಮನೆಯನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಆಗುತ್ತೆ. ಇದು ಮನೆ ತೊಗೊಳ್ಳೋದಕ್ಕೆ ಅಂದರೆ ನಿಮ್ಮ ಸ್ವರತರಂಗ ಪ್ರಕಾರ ಒಂದು ಹೊಸತನವನ್ನು ಅಥವಾ ಒಂದು ಮನೆಗಾಗಿ ಒಂದು ಪ್ರಶ್ನೆ ತೊಗೊಂಡ್ರೆ ಆ ಪ್ರಶ್ನೆ ಭಾಳ ಬೇಗ ಕಾರ್ಯಸಿದ್ಧಿ ಆಗುತ್ತೆ. ಅದರ ಬಗ್ಗೆ ಎರಡನೇ ಮಾತೇ ಇಲ್ಲ. ನೀವು ನಂಬಿರ್ತಕ್ಕಂಥದ್ದು ಹೇಳಮ್ಮ. ಗುರುಜಿ, ನನ್ನ ಮಗಳು ಬಗ್ಗೆ ವಿದ್ಯಾಭ್ಯಾಸದ ಬಗ್ಗೆ ಕೇಳ್ಬೇಕಿತ್ತು ಗುರುಜಿ. ಅವಳು ಮಂಗಳೂರಾಗ ಓದ್ತಾ ಇದ್ದಾಳೆ. ಅವಳ ಕೈ ಕೊಡ್ತೀನಿ ಗುರುಜಿ. ಒಂದ್ ಸೆಕೆಂಡ್ ಮಾತಾಡಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನನ್ನ ಹೆಸರು ದೀಪಿಕಾ ಅಂತ ಗುರುಜಿ. ಫೈನಲ್ ಇಯರ್ BMS ಓದ್ತಿದ್ದೀನಿ. ಓ, ತುಂಬಾ ಸಂತೋಷ. ಎಲ್ಲಿ ಓದ್ತಾ ಇರೋದು? ಮೂಡುಬಿದ್ರೆಯಲ್ಲಿ ಗುರುಜಿ. ಮೂಡುಬಿದ್ರೆ ಒಳ್ಳೆ ಸಂಸ್ಥಾನ, ಒಳ್ಳೆ ಒಂದು ಶಾಲೆ. ಮೂಡುಬಿದ್ರೆನಲ್ಲಿ ತುಂಬಾ ಜನಕ್ಕೂ ಅದು ದಾರಿದೀಪವೂ ಆಗಿದೆ. ಆದರೆ ಕೆಲವಷ್ಟು ರಿಸ್ಟ್ರಿಕ್ಷನ್ಸ್ ಇದೆ. ಆ ರಿಸ್ಟ್ರಿಕ್ಷನ್ಸನ್ನು ನೀವು ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡ್ರೆ ನಿಮ್ಮ ವಿದ್ಯಾರ್ಥಿಯ ಜೀವನಕ್ಕೆ ಒಂದು ಸುಂದರವಾದಂಥ ಬದುಕನ್ನು ಕಟ್ಕೊಳ್ಬೋದು. ಒಳ್ಳೆಯದಾಗಮ್ಮ. ನಿನ್ನ ಸ್ವರತರಂಗ ಪ್ರಕಾರ ನೀನು ಹಾರ್ಡ್ ವರ್ಕ್ ಮಾಡ್ತಾ ಇದೆಯಾ, ನೀನು ಶ್ರಮಿಸ್ತಾ ಇದೆಯಾ, ಆಗ್ತಾ ಇದೆ. ಆದರೆ ಈ ಕಳೆದ 3 ತಿಂಗಳಿಂದ ನಿನ್ನ ಮನಸ್ಸು ಬಹಳ ಚಂಚಲಗೊಳ್ತಾ ಇದೆ. ಈ 3 ತಿಂಗಳಿಂದ ನಿನ್ನ ಮನಸ್ಸು ಒಂದು ಹತೋಟಿಗೆ ಬರೋದು ಬಹಳ ಕಷ್ಟ ಅನ್ನಿಸ್ತಾ ಇದೆ. ಸ್ವಲ್ಪ ನೀನು ಅದರ ಕಡೆ ಗಮನ ಕೊಡಬೇಕು, ಇನ್ನಷ್ಟು ಹೆಚ್ಚು ಗಮನ ಕೊಡಬೇಕಾಗತ್ತೆ ವಿದ್ಯಾಭ್ಯಾಸದ ಕಡೆ. ಮತ್ತೆ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಲ್ಲ ಗುರುಜಿ. ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ರು ಮಾರ್ಕ್ಸ್ ಸ್ಕೋರ್ ಮಾಡೋಕೆ ಆಗ್ತಿಲ್ಲ. ಆಗುತ್ತೆ. ಆ ಮನಸ್ಸಲ್ಲಿ ಚಂಚಲತೆಯನ್ನು ದೂರ ಮಾಡು. ನಾನೊಂದು ಮಾತು ಹೇಳ್ತೇನೆ ಕೇಳು. ಪಕ್ಕದಲ್ಲಿರ್ತಕ್ಕಂಥವ್ರು ನೋಡಿ ನಾನು ಹಾಗಾಗಬೇಕು ಎಂಬತಕ್ಕಂಥ ಹುಚ್ಚುಗುಣನ ಬಿಟ್ಟು ಭಗವಂತ ನನಗೇನು ಕೊಟ್ಟಿದ್ದಾರೆ, ನನ್ನ ಜ್ಞಾನಕ್ಕೆ ತಕ್ಕ ನಾನು ಬದುಕ್ತೀನಿ ಅನ್ನೋ ಚಿಂತನೆ ಮಾಡಿಬಿಟ್ರೆ ನಾವು ಯಾವತ್ತೂ ನಂಬರ್ 1.
ನೋಡಮ್ಮ, ನಮ್ಮ ಹೃದಯವನ್ನು ನಾವು ಗೆಲ್ಲಬೇಕು. ಪಕ್ಕದಲ್ಲಿರ್ತಕ್ಕಂಥವರ ಮಾರ್ಗವನ್ನು ನಾವು ಅನುಸರಿಸೋದ್ರೆ ಕೆಲವು ಸತಿ ಆಗಲ್ಲ ತಾಯಿ. ಆದರೆ 4 ಜನ ಒಳ್ಳೆ ವಿದ್ಯಾವಂತರ ಮಧ್ಯದಲ್ಲಿ ನಾನು ಸೇರಿಕೊಂಡ್ರೆ ಅವ್ರು ನೋಡಿ ಆದರೂ ನಾನು ಕಲಿಬೋದೇನೋ ಕಲಿಯೋಕ್ಕಾಗುತ್ತೇನೋ ಎಂಬತಕ್ಕಂಥ ಒಂದಷ್ಟು ಚಿಂತನೆ ಇದೆ, ಇಲ್ಲ ಅಂತಿಲ್ಲ. ಆದರೂ ನಿನ್ನ ಶಕ್ತಿ ಎಷ್ಟಿದೆಯೋ ಅಷ್ಟೇ ಆಗಬೇಕಲ್ಲಮ್ಮ. ನಿನ್ನ ಆರೋಗ್ಯ ಪರಿಸ್ಥಿತಿ ಸರಿ ಇಲ್ಲ, ಸಣ್ಣ ಸಣ್ಣ ವಿಚಾರಕ್ಕೂ ಸ್ವಲ್ಪ ಸಮಸ್ಯೆಗಳು ಎದುರಾಗ್ತಾ ಇರುತ್ತೆ. ಆರೋಗ್ಯದಲ್ಲಿ ಯಾವಾಗ ಸುಸ್ತಾಗುತ್ತೋ ನೀನು ಬುಕ್ಕನ್ನು ಮುಚ್ಚಿಟ್ಬಿಡ್ತೀಯಾ, ಓದಲಿಕ್ಕಾಗೋದಿಲ್ಲ. ಇದು ನಿನ್ನ ಸಮಸ್ಯೆ, ಇದು ಬೇರೆಯವ್ರಿಗೆ ಆ ಸಮಸ್ಯೆ ಇರಲ್ವಲ್ಲ ತಾಯಿ. ಹೌದು ಗುರುಜಿ, ಅದು ಮೆನ್ಸ್ಟ್ರಲ್ ಸೈಕಲ್ ಸರಿ ಇಲ್ಲ ಗುರುಜಿ. ಎಷ್ಟು ಹಾಸ್ಪಿಟ್ಲಿಗೆ ತೋರಿಸಿದ್ರು ಆಗಲ್ಲ, 6 months once ಆಗತ್ತೆ ಗುರುಜಿ. ಅದನ್ನೇ ನಾನು ಹೇಳ್ತಾ ಇರೋದು. ನೀನು ಬಾಯ್ಬಿಟ್ಟು ಹೇಳ್ತಾ ಇದೆಯಾ, ನೀನು ಬಾಯ್ಬಿಟ್ಟು ಹೇಳೋದಕ್ಕಿಂತ ಮೊದಲು ನಿನ್ನಲ್ಲಿ ಸಮಸ್ಯೆ ಏನಿದೆ ಅಂತ ನಾನು ಗುರುತಿಸ್ತಾ ಇದ್ದೇನೆ. ಅದರಿಂದ ನೀನು ಅಧೈರ್ಯ ಪಡಬೇಡ. ಭಗವಂತ ನಿನಗೆ ಅಂತ ಎಷ್ಟು ಬರೆದಿಟ್ಟಿದ್ದಾನೋ ಅಷ್ಟೇ. ನಾನು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ದುಡಿದು ಕಷ್ಟಪಟ್ಟರು ಮನೆಗೆ ಎಷ್ಟು ತೊಗೊಂಡೋಗ್ಬೇಕು ಅಷ್ಟೇ ತೊಗೊಂಡೋಗೋಕ್ಕಾಗತ್ತೆ. ಅತಿಯಾಗಿ ನಾನು ಮೂಟೆ ಕಟ್ಕೊಂಡು ಹೋಗಕ್ಕೆ ನನ್ನ ಕೈಲಿ ಆಗೋದಿಲ್ಲ. ಹಾಗೆ ವಿದ್ಯೆ ಜ್ಞಾನ ಪ್ರತಿಯೊಬ್ಬ ಮನುಷ್ಯ ಈ ಭೂಮಿ ಮೇಲೆ ಮೊದಲನೇ ಉಸಿರು ಅಮ್ಮ ಅಂತ ಬಂದಂಥ ತಾಯಿ ಗರ್ಭದಿಂದ ಬಂದ ಮಗು ಅಮ್ಮ ಅಂತ ಮೊದಲು ಉಸಿರು ತೊಗೊಳುತ್ತಲ್ಲ, ಅಲ್ಲಿಂದ ಹಿಡಿದು ನಮ್ಮ ಉಸಿರಿನ ಕಡೆಯವರೆಗೂ ಅವನು ಬರೆದಿಟ್ಟಿರ್ತಾನೆ, ಇಷ್ಟೇ ನೀನು ಬದುಕು ಅಂತ. ನೀನು ಭಯಪಡಬೇಡ. ನಿನ್ನ ಸ್ವರತರಂಗ ಪ್ರಕಾರ ನೀನು ಖಂಡಿತ ರೀಚ್ ಮಾಡ್ತೀಯ, ಅನುಕೂಲ ಆಗುತ್ತೆ. ಹಾಗೆ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡು. ಹಾಗೆ ನೀನು ಆ ಡೇಟ್ ಸಮಸ್ಯೆ ಅಂತಂದಲ್ಲ, ಇದಕ್ಕೆ ಸಂಬಂಧಪಟ್ಟಂಗೆ ನಿನಗೆ ಅನುಕೂಲ ಆದರೆ ಅಶೋಕಾರಿಷ್ಟ ಅಂತ ಸಿಗುತ್ತೆ. ಅದನ್ನು ಕರೆಕ್ಟಾಗಿ 1 ತಿಂಗಳು ತಗೋ. 1 ತಿಂಗಳು ಅಶೋಕಾರಿಷ್ಟ ಎಂಬತಕ್ಕಂಥ ಔಷಧಿಯನ್ನು ಬೆಳಗ್ಗೆ ಮತ್ತು ಸಾಯಂಕಾಲ ಆಯುರ್ವೇದಿಕ್ ಚೆನ್ನಾಗಿದೆ, ಅದನ್ನು ತಗೋ. ಅಥವಾ ಬೇಲದ ಹಣ್ಣಿನ ಮರದ ಚಕ್ಕೆ ಸಿಕ್ಕಿದ್ರೆ ಅದ್ರ ಕಷಾಯ. ಯಾಕೆಂದ್ರೆ ನೀನು ಅಲ್ಲಿ ಓದುವಾಗ ಇವೆಲ್ಲ ಕಷಾಯಗಳು ಮಾಡ್ಕೊಂಡು ಕುಡಿಲಿಕ್ಕಾಗಲ್ಲ. ಈಗೇನಿದ್ರು ನೀನು ವಿದ್ಯಾಭ್ಯಾಸದ ಕಡೆ ಸ್ವಲ್ಪ ಗಮನ ಕೊಡು. ಅದಾದಮೇಲೆ ನಿನ್ನ ಆರೋಗ್ಯದ ಕಡೆ ಗಮನ ಬಂದ್ಬಿಡುತ್ತೆ. ಧೈರ್ಯವಾಗಿರು. ಆದರೂ ನಿನ್ನ ಸ್ವರತರಂಗ ಪ್ರಕಾರ ಏನೂ ಭಯ ಇಲ್ಲ, ನೀನೆಲ್ಲವನ್ನೂ ಗೆಲ್ತೀಯ. ಒಳ್ಳೆಯದಾಗಲಿ ಮಗು. ಗುರುಜೀಗ ಸಿಂಹರಾಶಿಯಿಂದ. ಖಂಡಿತಮ್ಮ. ಇನ್ನು ಸಿಂಹರಾಶಿ. ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಆದರೆ ಇವತ್ತಿನ ದಿವಸ ಒಂದಷ್ಟು ಅನುಮಾನಾಸ್ಪದವಾಗಿರ್ತಕ್ಕಂಥ ಚಿಂತನೆಗಳು ನಿಮ್ಮ ತಲೆಯಲ್ಲಿ ಕೂತ್ಕೊಳ್ಳುತ್ತೆ. ಯಾವೊಬ್ಬ ವ್ಯಕ್ತಿನ ನಂಬಬೇಕಾದರೂ ಮನಸ್ಸು ನೆಮ್ಮದಿ ಇರೋದಿಲ್ಲ. ಯಾವೊಂದು ವ್ಯಕ್ತಿ ಹತ್ರ ವ್ಯವಹರಿಸಬೇಕಾದರೂ ಮನಸ್ಸು ಒಪ್ಪೋದಿಲ್ಲ. ಆ ಥರ ನೀವು ಏನಾದ್ರು ಬೇರೆ ಬೇರೆ ಥರ ಕೆಲಸಗಳನ್ನು ಮಾಡಬೇಕಾದ್ರೂ ಮನಸ್ಸಲ್ಲಿ ಸಮಂಜಸವಾದಂಥ ತೀರ್ಮಾನ ತೆಗೆದುಕೊಳ್ಳೋಕ್ಕಾಗೋದಿಲ್ಲ. ಹೀಗೆ ಸಿಂಹರಾಶಿಯವರು ಒಂದಷ್ಟು ದ್ವಂದ್ವ ಚಿಂತನೆಗಳನ್ನು ಮನಸ್ಸಲ್ಲಿ ತಂದುಕೋಬೇಕಾಗತ್ತೆ. ಸಿಂಹಲಗ್ನದಲ್ಲಿರ್ತಕ್ಕಂಥವರು ನಿಮ್ಮ ಚಿಂತನೆಗಳು ಸರಿಯಾದ ರೀತಿ ನಡೆದು ಒಂದಷ್ಟು ಅಭಿವೃದ್ಧಿಯನ್ನು ಕಾಣಬೇಕಾದರೂ ಮಧ್ಯಾಹ್ನ ಸುಮಾರು 1:20 4:15 ಒಂದಷ್ಟು ಲಾಭವಿದೆ. ಆದರೆ ಈ ಸಮಯದವರೆಗೂ ಕಾಯುವಷ್ಟು ತಾಳ್ಮೆ ಸಮಾಧಾನ ನಿಮಗಿಲ್ಲದಂಥ ರೀತಿಯಲ್ಲಿರುತ್ತೆ. ಪ್ರಾರಂಭಿಕ ಹಂತದಲ್ಲಿ ಏನೋ ಒಂದು ತೀರ್ಮಾನಕ್ಕೆ ಬರ್ತೀರಿ, ಅಲ್ಲಿ ಸಮಸ್ಯೆಗಳನ್ನು ಉಂಟು ಮಾಡ್ಕೊಳ್ತೀರಿ. ಇವತ್ತು ಬಹಳ ಎಚ್ಚರಿಕೆಯ ನಡೆಯಬೇಕು. ಹಾಗೆ ಇವತ್ತು ಸಾಧ್ಯವಾದಷ್ಟು ನೀವು ಮಾಡಬೇಕಾದ್ದು ಯಾವುದಾದ್ರೂ ಒಂದು ಶಕ್ತಿ ದೇವಾಲಯಕ್ಕೆ ಹೋಗಿ ದೇವಿಯನ್ನು ದರ್ಶನ ಮಾಡಿ ಅಲ್ಲೊಂದು ದೀಪವನ್ನು ಹಚ್ಚಿ ಧ್ವಜಸ್ತಂಭದ ಹತ್ರ ಅಲ್ಲಿ ನಿಂತು ಒಂದು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಧ್ವಜಸ್ತಂಭ ಸಾನ್ನಿಧ್ಯಕ್ಕೆ ಬಂದು ಉತ್ತರಾಭಿಮುಖವಾಗಿ ನಿಂತು ಉತ್ತರಕ್ಕೊಂದು ನಮಸ್ಕಾರ ಮಾಡೋದ್ರಿಂದ ಸಿಂಹರಾಶಿಯವರು ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀವಿ. ನೋಡಿ, ಧ್ವಜಸ್ತಂಭದ ಹತ್ರ ಬಂದು ನಿಂತು ನೀವು ನಮಸ್ಕಾರ ಮಾಡಿದ್ರೆ ಸಂಪೂರ್ಣವಾಗಿ ದೇವಾಲಯದಲ್ಲಿರ್ತಕ್ಕಂತಹ ಗರ್ಭಗುಡಿಯಲ್ಲಿರ್ತಕ್ಕಂಥ ದೇವರಿಗೂ ಅಲ್ಲಿರ್ತಕ್ಕಂತಹ ಅಷ್ಟದಿಕ್ಪಾಲಕರಿಗೂ ಹಾಗೂ ದೇವಾಲಯದಲ್ಲಿರ್ತಕ್ಕಂಥ ದ್ವಾರಪಾಲಕರು ಎಲ್ಲರಿಗೂ ಸೇರಿ ನೀವು ನಮಸ್ಕಾರ ಮಾಡ್ದಂಗೆ ಆಗುತ್ತೆ. ದೇವಾಲಯದ ಗರ್ಭಗುಡಿಯ ಭಾಗದಲ್ಲಿ ನಮಸ್ಕಾರ ಮಾಡಿದ್ರೆ ಅಲ್ಲಿರ್ತಕ್ಕಂಥ ಅಷ್ಟದಿಕ್ಪಾಲಕರಿಗಾಗಲಿ ದಿಕ್ಪಾಲಕರಿಗಾಗಲಿ ನೀವು ಕಾಲು ತೋರಿಸ್ದಂಗೆ ಆಗುತ್ತೆ. ಅಲ್ಲಿ ಬೇರೆ ಥರ ಸಮಸ್ಯೆ ಎದುರಾಗುತ್ತೆ. ಇದು ಕೆಲವಷ್ಟು ದಿನಗಳು, ಕೆಲವಷ್ಟು ಕಾಲ, ಕೆಲವಷ್ಟು ನಕ್ಷತ್ರಗಳಲ್ಲಿ ಈ ಒಂದು ಅನುಷ್ಠಾನವನ್ನು ಶೀಘ್ರದಲ್ಲಿ ಫಲಸಿದ್ಧಿಪಡಿಸ್ಕೋಬೋದು. ಅಂತಹ ದಿನದಲ್ಲಿ ಈ ಶುಭ ದಿನ ಒಂದು. ಹಾಗಾಗಿ ಇವತ್ತು ಯಾರೊಬ್ಬರು ನಮಸ್ಕಾರ ಮಾಡಬೇಕಾದ್ರೂ ದೇವಸ್ಥಾನದ ಧ್ವಜಸ್ತಂಭದ ಹತ್ರ ನಮಸ್ಕಾರ ಮಾಡೋದು, ಇಡೀ ದೇವಾಲಯಕ್ಕೆ ನಮಸ್ಕಾರ ಮಾಡಿದಷ್ಟು ಫಲ ಇವತ್ತು ಸಿಗುತ್ತೆ. ಒಳ್ಳೆಯದಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಆಸ್ಥಾನ ಚೆನ್ನಾಗಿದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿತುದಿಯಲ್ಲಿ ಕೋಪ ಆಗಿಬಿಡುತ್ತೆ. ಕೋಪದಿಂದ ಏನೂ ಸಾಧನೆ ಮಾಡ್ಕೊಳ್ಳಿಕ್ಕಾಗಲ್ಲ. ತಾಳಿದವನು ಬಾಳಿ ಅನ್ನೋಂಥ ಹಿರಿಯರು ಹೇಳಿದ್ದಾರೆ, ಆ ಮಾತನ್ನು ಇವತ್ತು ಅನುಸರಿಸಬೇಕು. ಹಾಗೆ ವಿದ್ಯಾರ್ಥಿಗಳಾಗಲಿ ಯಾರೊಬ್ಬರಾದರೂ ಸಹಿತ ಇವತ್ತು ಮೂಗಿನ ತುದಿಯಲ್ಲಿ ಕೋಪ ಇಟ್ಕೊಳ್ಳೋದು ಒಳ್ಳೆಯದಲ್ಲ. ಕೋಪವನ್ನು ಬಿಟ್ಟು ಸಮಾಧಾನಕರವಾದಂಥ ಚಿಂತನೆ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು. ಇವತ್ತು ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ಆರೋಗ್ಯದ ಬಗ್ಗೆನೂ ಕಾಳಜಿ ಇಟ್ಕೋಬೇಕು, ವ್ಯವಹಾರಗಳ ಬಗ್ಗೆನೂ ಚಿಂತನೆ ಮಾಡಬೇಕು. ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಸ್ವಲ್ಪ ಸಮಾಧಾನ ರೀತಿ ಆಲೋಚನೆ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು ಆಗುತ್ತೆ. ಆದರೆ ಇವತ್ತು ನೀವು ಮಾಡುವ ಪ್ರತಿಯೊಂದು ಕೆಲಸಗಳಲ್ಲೂ ಲಾಭ ನಷ್ಟಗಳನ್ನು ಸರಿಯಾದ ರೀತಿ ನೀವು ಚಿಂತನೆ ಮಾಡಲಿಲ್ಲ ಅಂದರೆ ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಎದುರಾಗುತ್ತೆ. ಇದನ್ನು ನೋಡಿಕೊಂಡು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಾ 1 ಚಿಟಿಕೆಯಷ್ಟು ಗೋಧಿ, 1 ಚಿಟಿಕೆಯಷ್ಟು ಹೆಸರು ಕಾಳು,
ಒಂದು ಚಿಟಿಗೆಯಷ್ಟು ಗೋಧಿ, ಒಂದು ಚಿಟಿಗೆಯಷ್ಟು ಹೆಸರು ಕಾಳನ್ನು ದೃಷ್ಟಿ ತೆಗೆದು ಅದನ್ನು ಈಶಾನ್ಯ ಭಾಗಕ್ಕೆ ಹಾಕೋದ್ರಿಂದ ಸಾಧ್ಯವಾದಷ್ಟು ಇವತ್ತು ಕನ್ಯಾ ರಾಶಿಯವರು ಹೆಚ್ಚಿನ ಫಲವನ್ನೇ ಸಿದ್ಧಪಡಿಸ್ಕೊಳ್ತೀರಿ. ಮಧ್ಯಾಹ್ನ ಸಾಧ್ಯವಾದಷ್ಟು ನೀವು ಊಟ ಮಾಡೋದಕ್ಕಿಂತ ಮುನ್ನ ಒಂದಷ್ಟು ಪಶುಪಕ್ಷಿ ಪ್ರಾಣಿಗಳಿಗೆ ಒಂದಿಷ್ಟು ಆಹಾರವನ್ನು ಉಣಬಡಿಸಿ ತದನಂತರ ನೀವು ಪ್ರಸಾದವನ್ನು ಸ್ವೀಕರಿಸಿದ್ರೆ ಮತ್ತಷ್ಟು ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ. ತುಲಾರಾಶಿ, ತುಲಾಲಗ್ನ. ತುಲಾರಾಶಿ, ತುಲಾಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಬೇಡವಾದ ವಿಚಾರಗಳು ಬಹಳಷ್ಟು ತಲೆಯಲ್ಲಿ ಬಂದು ಕೂತ್ಕೊಳ್ತಿರುತ್ತೆ. ಯಾವುದಕ್ಕೂ ಅಂಜಬಾರ್ದು, ಧೈರ್ಯವಾಗಿದ್ದು ಹೆಸರನ್ನು ಅಂದರೆ ಯಾವುದೇ ಕೆಲಸವನ್ನಾದರೂ ಸಹಿತ ಹೆದರಿಸಬೇಕು. ಹಾಗೆ ಇವತ್ತಿನ ದಿವಸ ನಿಮ್ಮ ತುಂಬ ಹತ್ತಿರದಲ್ಲಿರ್ತಕ್ಕಂಥವ್ರು, ನೀವು ನಂಬಿರ್ತಕ್ಕಂಥವ್ರು, ಎಲ್ಲೋ ಒಂದು ಕಡೆ ಅವರು ನೋಡಿಸುವಂತಹ ಕೆಲವಷ್ಟು ವಿಚಾರಗಳಲ್ಲಿ ನಿಮ್ಮ ಮನಸ್ಸು ಸಮಾಧಾನ ಇಲ್ದಿರ ನೀವು ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಇವತ್ತು ಸ್ವಲ್ಪ ಜೋಪಾನ. ತುಲಾರಾಶಿಯವರಿಗೆ ಇವತ್ತಂತ ಒಳ್ಳೆ ದಿನ ಅಲ್ಲ. ಇವತ್ತು ಸುಮಾರು ಮಧ್ಯಾಹ್ನ 3 ಗಂಟೆವರೆಗೂ ಹೀಗೆ ಒಂದಿಷ್ಟು ಅಸಮಾಧಾನದ ಸನ್ನಿವೇಶಗಳಾಗ್ತಿರುತ್ತೆ. ಕೆಲಸಕ್ಕೆ ಬಾರದಂಥ ವಿಚಾರಗಳು ತಲೆಯಲ್ಲಿ ಬಂದು ಕೂತ್ಕೊಂಡಾಗ ಇಲ್ಲದಂಥ ರೀತಿ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗ್ತಿರುತ್ತೆ. ಸ್ವಲ್ಪ ಜಾಗರೂಕತರಾಗಿ ನಡ್ಕೊಂಡ್ರೆ ಭಾಳಷ್ಟು ಉತ್ತಮ, ಎಲ್ಲವೂ ಒಳ್ಳೆಯದಾಗುತ್ತೆ. ಅದಕ್ಕಿಂತ ಮುಖ್ಯವಾಗಿ ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ ಪ್ರಾರ್ಥನೆ ಮಾಡ್ತಾ ಶಿವಮಂದಿರಕ್ಕೆ ಬಂದು ಒಂದಷ್ಟು ಬಿಲ್ವಾರ್ಚನೆ, ಭಸ್ಮಾರ್ಚನೆಯನ್ನು ಮಾಡಿಸಿ ಒಂದು ಪ್ರಾರ್ಥನೆ ಮಾಡೋದ್ರಿಂದ ತುಲಾರಾಶಿಯವರು ಖಂಡಿತ ಒಳಿತನ್ನು ಸಿದ್ಧಪಡಿಸ್ಕೊಳ್ಬೋದಾಗತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಇವತ್ತು ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಒಂದು ಹೊಸತನವನ್ನು ಕಾಣುವಂಥ ಯೋಗ ಫಲ ಇದೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಉಂಟಾಗುವಂಥದ್ದು, ಜೊತೆಲಿರ್ತಕ್ಕಂಥವರ ನಿಂದನೆ ಮಾತು ಕೇಳುವಂಥದ್ದು, ಒಂದಷ್ಟು ಬೇಡವಾದ ವಿಚಾರಗಳ ಕಡೆ ತಲೆ ಕೆಡಿಸ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗ್ತಿರುತ್ತೆ. ಇವತ್ತು ಸಾಧ್ಯವಾದಷ್ಟು ಜವಾಬ್ದಾರಿಯುವಂಥ ಸ್ಥಾನದಲ್ಲಿ ನಿಂತು ಕೆಲಸ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು ಆಗುತ್ತೆ. ಇವತ್ತು ಏನೇ ಮಾಡಬೇಕಾದ್ರೂ ಒಂದು ಆಲೋಚನೆ ಮಾಡಿ, ಸರಿ ತಪ್ಪುಗಳ ಸರಿಯಾದ ಆಲೋಚನೆ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು. ಹಾಗೆ ಇವತ್ತು ಯಾವುದಾದ್ರೂ ಒಂದು ಶಕ್ತಿ ದೇವಸ್ಥಾನಕ್ಕೋ ಗ್ರಾಮ ದೇವತೆ ದೇವಸ್ಥಾನಕ್ಕೋ ಬಂದು ಅಲ್ಲೊಂದಿಷ್ಟು ಹರಿದ್ರ ಕುಂಕುಮವನ್ನು, ಅರಿಶಿನ ಕುಂಕುಮವನ್ನು ಕೊಟ್ಟು ಒಂದಷ್ಟು ಪುಷ್ಪಗಳನ್ನು ಕೊಟ್ಟು ಒಂದು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಬೇಗ ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ 4 ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ಅಂತ ಮತ್ತೆ ತಿಳಿಸ್ತಾ ಹೋಗ್ತಾರೆ ಗುರುಜರು. ಮುಂದಿನ ಭಾಗದಲ್ಲಿ ಕಾಯ್ತಾರೆ ವೀಕ್ಷಕರೇ. ಈಗ ಮತ್ತಷ್ಟು ಕರೆಗಳು ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಹೇಳಿಮಾ? ಸುಷ್ಮಿತಾ, ಮೈಸೂರಿಂದ ಕಾಲ್ ಮಾಡ್ತಾ ಇರೋದು. ಓಕೆ, ಯಾರ ಬಗ್ಗೆ ಮಾತಾಡ್ತೀರಿ ಈಗ? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ಸರಿ, ಮಾತಾಡಿ. ಹಲೋ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಕೋಟಿ ಕೋಟಿ ನಮನಗಳು ನಿಮ್ಮ ಪಾದಕ್ಕೆ ಗುರುಜಿ. ಒಳ್ಳೆಯದಾಗಲಿ ತಾಯಿ, ಹೇಳಮ್ಮ. ನನಗೆ ಮದುವೆ ಮಾಡಬೇಕು ಅಂತ ಮನೇಲಿ ಹುಡುಕ್ತಿದ್ದಾರೆ, ಒಬ್ಳೆ ಮಗಳು ಗುರುಜಿ. 2 ವರ್ಷ ಕೊರೋನಾದಿಂದ ಈಚೆಯಿಂದ ಹುಡುಕ್ತಿದ್ದಾರೆ. ಯಾವುದೇ ಬಂದರೂ ಸೆಟ್ ಆಗೋದಿಲ್ಲ. ಯಾವುದೋ ದೋಷ ಇದೆ ಅಂತಾನು ಹೇಳಿದ್ರು. ಅದನ್ನ ಸರ್ಪದೋಷ ಅಂತ ಇದೆ ಅಂತ ಕೇಳಿಸ್ದಾಗ, ಜಾತಕ ಕೊಟ್ಟು ಕೇಳಿಸ್ದಾಗ ತುಂಬಾ ಡಿಲೇ ಆಗ್ತಿದೆ ಅಂದ್ಬಿಟ್ಟು ಸರ್ಪದೋಷ ಇದೆ ಅಂತಾನು ಹೇಳಿದ್ರು. ಅದನ್ನು ಕ್ಲಿಯರ್ ಮಾಡ್ಕೊಂಡ್ರೆ ಬಟ್ ಆಗ್ತಾನೆ ಇಲ್ಲ ಗುರುಜಿ. ಏನು ಓದಿದ್ಯಮ್ಮ? ನಾನು B.Com ಓದಿದ್ದೀನಿ ಗುರುಜಿ. ಮನೇಲಿದ್ದೆ, ಜಾಬ್ ಮಾಡ್ತಿದ್ಯಾ? ಜಾಬ್ ಮಾಡ್ತಾ ಇದ್ದೀನಿ, ಅಕೌಂಟ್. ಓಕೆ. ಅಪ್ಪ ಏನು ಮಾಡ್ತಾರೆ? ಅಪ್ಪ ಫ್ಯಾಕ್ಟ್ರಿಗೆ ಹೋಗ್ತಾರೆ ಗುರುಜಿ, ಅಮ್ಮ ಮನೇಲೇ ಇರೋದು. ಒಳ್ಳೇದಾಗಲಿ. ಅಪ್ಪ ಆದ್ಮೇಲೆ ನೆಕ್ಸ್ಟ್ ಅಮ್ಮನಿಗೆ ಅಂತ ನೀನು ಮೊದಲೇ ಹೇಳ್ಬಿಟ್ಟಿದ್ಯಾ? ಎಂತ ಎಂತ ಗುರುಜಿ ಕೇಳ್ತಿಲ್ಲ. ಅಲ್ಲ, ಅಪ್ಪನ ಬಗ್ಗೆ ಕೇಳಿದ ತಕ್ಷಣ ನಮ್ಮನ ಬಗ್ಗೆ ನಾನು ಕೇಳಕ್ಕೆ ಮೊದಲು ನೀನೇ ಅಮ್ಮ ಮನೇಲಿ ಏನ್ಬಿಟ್ಟೆ? ಕ್ವಶನ್ಸ್ ಹೀಗೇನೆ ಶಾಲೆಯಲ್ಲಿ ಇದೇ ಥರ ಮಕ್ಕಳು ಉತ್ತರ ಕೊಡೋದು. ಒಳ್ಳೇದಾಗಲಿ. ಹೇಗಿದೆ ಮೈಸೂರು ಕ್ಲೈಮೇಟ್ ಇವಾಗ? ಮಳೆ ಜಾಸ್ತಿನಾ ಅಥವಾ ಬಿಸಿಲು ಜಾಸ್ತಿನಾ? ಮೋಡದ ವಾತಾವರಣ ಗುರುಜಿ. ಅಂದರೆ ಪರವಾಗಿಲ್ಲ, ಸ್ವಲ್ಪ ಬಿಸಿಲು ಅಂದರೆ ಹಬೆ ಇದೆ. ಹೌದು ಹೌದು, ಮಧ್ಯಾಹ್ನ ಮೇಲೆಲ್ಲ ಹಬೆ ಇದೆ. ಒಳ್ಳೆಯದಾಗಲಿ. ನಿನ್ನ ಸ್ವರತರಂಗ ಚೆನ್ನಾಗಿದೆ. ಆದಷ್ಟು ಬೇಗ ಸಿಹಿ ಕಳಿಸುವಂಥ, ಇನ್ವಿಟೇಷನ್ ಬರುವಂಥ ಅಥವಾ ವಿವಾಹ ಸೆಟ್ ಆಗುವಂತಹ ಯೋಗ ಫಲ ನಿನ್ನ ಅದೃಷ್ಟದಲ್ಲಿದೆ. ಹಾಗೆ ನಿನ್ನ ಸ್ವರತರಂಗ ಪ್ರಕಾರ ನಿನಗೆ ಸರ್ಪದೋಷ, ನಾಗದೋಷ ಈ ಥರ ದೋಷಗಳಲ್ಲ. ಮದುವೆ ವಿಳಂಬ ಯಾಕಾಗಿದೆ ಅಂದರೆ ಅದು ವಿಳಂಬ ಆಗಲಿಕ್ಕೂ ಒಂದು ಕಾರಣ ಇದೆ. ಮದುವೆಗೆ ನೀನು ಪ್ರಾರಂಭದಲ್ಲಿ ನಿಮ್ಮ ಮನೆಯವರ ಅಪೇಕ್ಷೆ ಅಂತ ನೋಡಿದಾಗ ನಿನ್ನ ಮನಸ್ಸು ಬೇಡವಾಗಿತ್ತು. ಆಗ ನೀನು ಬೇಡ ಅಂತ ದೂರ ಮಾಡಿದೆ. ಅದಾದ ಮೇಲೆ ನೀನು ಬೇಕು ಅಂತ ಅಪೇಕ್ಷೆ ಪಟ್ಟೆ. ಆಗ ನಿಮ್ಮ ಮನೆಯವರು ಅದನ್ನು ಒಪ್ಪೋದಕ್ಕಾಗಲಿಲ್ಲ. ನೀನು ಇಷ್ಟಪಟ್ಟಿದ್ದಂಥ 2 ವರನ್ನು ನಿಮ್ಮ ಮನೆಯಲ್ಲಿ ಒಪ್ಪಲಿಲ್ಲ. ಅಲ್ಲೂ ವ್ಯತ್ಯಾಸ ಆಯಿತು. ಕರೆಕ್ಟಮ್ಮ? ಕರೆಕ್ಟ್. ಈಗ ನೀನು ಬೇಕು ಅಂತಿದ್ಯಾ, ಮನೆಯವರು ಬೇಕು ಅಂತಿದ್ದಾರೆ. ಸ್ವಲ್ಪ ಸಮಯ ವಿಳಂಬ ಆಗ್ತಾ ಇದೆ, ಆದರೂ ಭಯಪಡಬೇಕಾದಿಲ್ಲ. ಈಗ ಹತ್ತಿರಕ್ಕೆ ಬಂದಾಗಿದೆ. ಬಹುಶಃ ನಾಳೆ ಮೇ ಜೂನಲ್ಲಿ ನಿನ್ನ ವಿವಾಹಕ್ಕೆ ಸೂಕ್ತವಾದಂಥ ಕಾಲ ಆಗುತ್ತೆ. ಈಗ ನಿನ್ನ ಜಾತಕದಲ್ಲಿ ಗುರು ಚೆನ್ನಾಗಿದ್ದಾನೆ, ಭಯಪಡಬೇಡ. ಅತಿ ಶೀಘ್ರದಲ್ಲೇ ಒಂದು ಒಳ್ಳೆ ವರ ಬರುತ್ತೆ. ಥ್ಯಾಂಕ್ ಯು ಗುರುಜಿ. ಹಾಗೆ ನಮ್ಮ ಜಮೀನನ್ನು ಮಾರಬೇಕು ಅಂತ ಅಪ್ಪ ಪ್ರಯತ್ನ ಪಡ್ತಿದ್ದಾರೆ ಊರಲ್ಲಿ, ಬಟ್ ಆಗ್ತಾನೆ ಇಲ್ಲ ಗುರುಜಿ. ಅದು
ಏನಾದ್ರೂ ಮನ್ಸೇ ಆಗ್ತಿಲ್ಲ ಅಪ್ಪಂಗೆ. ಮಾತಾಡ್ತಾರೆ, ಇದ್ ಮಾಡ್ತಾರೆ, ಏನಾದ್ರೂ ಬರೀ ಅಡೆತಡೆ ಆಗ್ತಿರುತ್ತೆ ಗುರುಜಿ. ಈಗ ಸದ್ಯಕ್ಕೆ ಎಲ್ಲೂ ರೆವಿನ್ಯೂ ಕತೆ ಇಲ್ಲಮ್ಮ. ಅಂದರೆ ಹಣಕಾಸು ಟ್ರಾನ್ಸಾಕ್ಷನ್ಸ್ ಓಡಾಡ್ತಾ ಇರೋದು ಭಾಳ ಕಡಿಮೆ. ಮೊದಲು ಈ ಕೋವಿಡ್ ಬಂದಾದ ಮೇಲಂತೂ ಎಲ್ಲ ಕಡೆ ಹೀಗೆ ಅಂತ ಪರಿಸ್ಥಿತಿ ಇದೆ. ಹಾಗಾಗಿ ಯಾವುದಾದ್ರೂ ಸಹಿತ ಪರಿಪೂರ್ತಿ ಆಗೋದಿಲ್ಲ. ಎಲ್ಲರಿಗೂ ಒಂಥರ ಹೇಗಿದೆ ಅಂದರೆ ಬಿಸಿ ತುಪ್ಪ ನುಂಗೋಕ್ಕಾಗಲ್ಲ, ಉಗಿಯೋಕ್ಕಾಗಲ್ಲ. ಅವ್ರು ಕೇಳೋ ರೇಟು ನೀವು ಕೊಡೋಕ್ಕಾಗಲ್ಲ. ನಿಮಗೆ ಇಷ್ಟು ದಿವಸ ಕಾದು ಇಷ್ಟೇನ ಬೆಲೆ ಬರ್ತಕ್ಕಂಥದ್ದು ಅಂತ ಚಿಂತನೆ ಆಗ್ತಾ ಇರುತ್ತೆ. ಹಾಗಾಗಿ ಸ್ವಲ್ಪ ದಿವಸ ನೋಡೋಣ. ಈ ಒಂದು ನಿನ್ನ ಮದುವೆಗೆ ಅಂತ ನಿಮ್ಮ ಮನೇಲಿ ಒಂದು ಶುಭ ಕಾರ್ಯ ಅಂತ ಆಗಬೇಕಾಗಿದೆ. ಫಸ್ಟು ನಿಮ್ಮ ಮನೇಲಿ ಶುಭ ಕಾರ್ಯ ಅಂತ ಒಂದಾದರೆ ಎಲ್ಲ ಕೆಲಸ ಸುಗಮವಾಗಿ ನಡೆಯುತ್ತೆ. ಒಳ್ಳೆಯದಾಗಲಮ್ಮ. ಗುರುಜಿ, ಈಗ ಧನುರ್ ರಾಶಿ. ಖಂಡಿತಮ್ಮ. ಇನ್ನು ಧನುರಾಶಿ. ಧನುರಾಶಿ ಧನುಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ಆದರೆ ಒಂದಷ್ಟು ಕೊಟ್ಟ ಮಾತಿನಂತೆ ನಡ್ಕೊಳ್ಳೋಕ್ಕಾಗದಂಥ ರೀತಿಯಲ್ಲಿದೆ. ಇವತ್ತು ಧನುರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಎಚ್ಚರಿಕೆ ನಡೆಯಬೇಕು. ಜೊತೆಗೆ ಹನುಮನ ಆರಾಧನೆ ಬೇಕು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ನೋಡಿ, ಹನುಮನ ಆರಾಧನೆಯಿಂದಾಗೆಲ್ಲ ನಾನು ರಾಮದೇವರ ಪ್ರಾರ್ಥನೆ ಬಗ್ಗೆ ಹೇಳ್ತೇನೆ. ಉದ್ದೇಶ, ಹನುಮನ ಮುಂದೆ ನಿಂತು ರಾಮಧ್ಯಾನ ಮಾಡಿದ್ರೆ ಹನುಮನಿಂದ ಶೀಘ್ರವಾದಂತಹ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಹಾಗೆ ಎಲ್ಲಿ ಹನುಮನೋ ಅಲ್ಲೇ ರಾಮ, ಎಲ್ಲಿ ರಾಮನೋ ಅಲ್ಲೇ ಹನುಮ. ಆ ರಾಮ ಹನುಮರ ಆ ಭಕ್ತಿ ಅಷ್ಟೊಂದು ವಿಶೇಷವಾಗಿರ್ತಕ್ಕಂಥದ್ದು. ಹಾಗಾಗಿ ಇವತ್ತಿನ ದಿವಸ ಧನುರಾಶಿಯವರು ರಾಮಧ್ಯಾನವನ್ನು ಮಾಡಿ ಅಥವಾ ಹನುಮಧ್ಯಾನವನ್ನು ಮಾಡಿ ನಿಮ್ಮ ಮನೋಕಾಮನೆಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಕರ ರಾಶಿ. ಮಕರ ರಾಶಿ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರು ಚಂದ್ರರ ಯೋಗ ಫಲದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ತಂದುಕೊಳ್ಳುವಂಥ ಪರಿಸ್ಥಿತಿ ಎದುರಾಗ್ತಾ ಇದೆ. ಇವತ್ತು ಸ್ವಲ್ಪ ಜೋಪಾನ. ಇವತ್ತು ಮಕರ ರಾಶಿಯವರಿಗೆ ತಾವು ಅಂದ್ಕೊಂಡಷ್ಟು ಲಾಭ ಅಂತಲ್ಲ, ಕೆಲವಷ್ಟು ವಿಚಾರಗಳಲ್ಲಿ ಕೆಲವಷ್ಟು ಅಸಮಾಧಾನ ಆಗ್ಬೋದು. ಆದರೂ ಭಗವಂತನಿದ್ದಾನೆ, ಆತನ ಕೃಪೆಯಿಂದ ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ದೇವಿಯನ್ನು ಆ ಪ್ರಸನ್ನತೆ ಮಾಡಿಕೊಂಡು ದೇವಿಯ ಕೃಪಾಶೀರ್ವಾದದಿಂದ ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದು ಬೇಡವೋ ಅದನ್ನು ಬಿಡಿ, ಬೇಕಾಗಿರ್ತಕ್ಕಂಥದ್ದನ್ನು ಸ್ವಾಗತಿಸಿ. ಅದಕ್ಕಿಂತ ಮುಖ್ಯವಾಗಿ ಸರಿ ಯಾವುದು ತಪ್ಪು ಯಾವುದು, ಯಾವುದು ಸರಿ ತಪ್ಪುಗಳ ಮಧ್ಯೆ ಸರಿಯಾದ ಆಲೋಚನೆ ಮಾಡಿ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಮಕರ ರಾಶಿಯವರು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೆ ಲಾಭವನ್ನು. ಮಕರ ರಾಶಿ ಮಕರ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತು ಪ್ರಾಣಿ ಪಕ್ಷಿಗಳಿಗೆ ಅಥವಾ ದನಕರುಗಳಿಗೆ ಎಲ್ಲಿ ಒಂದಷ್ಟು ಶ್ವಾನಗಳಿರುತ್ತೋ ಅಲ್ಲಿ ಒಂದಷ್ಟು ಏನಾದರೂ ಆಹಾರವನ್ನು ಉಣಬಡಿಸಿ, ನೀರನ್ನು ಕೊಡಿ. ಬಿಸಿಲಿನ ತಾಪಮಾನ ಸಾಕಷ್ಟು ಇದೆ. ಹಾಗಾಗಿ ಗಿಡದಲ್ಲಿರ್ತಕ್ಕಂಥ ಪಕ್ಷಿಗಳಿಗೆ ಅಲ್ಲಲ್ಲಿ ಸ್ವಲ್ಪ ನೀರಿಡ್ತಕ್ಕಂಥದ್ದು ಅಥವಾ ರಸ್ತೆಗಳಲ್ಲಿ ಇರ್ತಕ್ಕಂತಹ ಶ್ವಾನಗಳಿಗೆ ಒಂದಷ್ಟು ನೀರು ಆಹಾರವನ್ನು ಕೊಡ್ತಕ್ಕಂಥದ್ದು, ಇಂತಹ ಕಾಯಕವನ್ನು ಮಾಡಿ ಇದರಿಂದ ಒಳಿತನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕುಂಭರಾಶಿ. ಕುಂಭಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯದ ಬಗ್ಗೆ ಬಹಳ ಕಾಳಜಿ ಇಟ್ಕೋಬೇಕು. ಆರೋಗ್ಯವನ್ನು ಸರಿಪಡಿಸ್ಕೊಳ್ಳಿ. ಒಳ್ಳೆಯ ಮನಸ್ಸಿನಿಂದ ಒಳ್ಳೆಯ ತೀರ್ಮಾನ ತೆಗೆದುಕೊಳ್ಳಿ. ಏನೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಸರಿಯಾದ ಚಿಂತನೆ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು ಆಗುತ್ತೆ. ಆದರೆ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಪಡಬೇಕು, ಏನಾದರೂ ಒಂದು ಸಾಧನೆ ಮಾಡಬೇಕು, ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಮನದಾಳದ ಮಾತನ್ನು ಅರ್ಥ ಮಾಡಿಕೊಂಡು ಅದನ್ನು ಸರಿಪಡಿಸ್ಕೋಬೇಕು ಅಂತಕ್ಕಂಥ ಚಿಂತನೆಯಲ್ಲಿದ್ದೀರಿ. ಇವತ್ತು ಏನೇ ಮಾಡಬೇಕಾದ್ರೂ ಒಳ್ಳೆಯ ಮನಸ್ಸಿನಿಂದ ಮಾಡಬೇಕು. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ತಂದುಕೊಂಡ್ರೆ ಆಗೋದಿಲ್ಲ. ಹಾಗೆ ಯಾರು ಜೊತೆಯಲ್ಲಿರ್ತಾರೋ, ಯಾರು ನಿಮ್ಮ ಆತ್ಮೀಯರಾಗಿದ್ದಾರೋ, ಯಾರು ಕುಟುಂಬದ ಸದಸ್ಯರಾಗಿ ಹತ್ತಿರದಲ್ಲಿರ್ತಾರೋ ಅಂತಹವರ ಮನಸ್ಸನ್ನು ನೋಯಿಸ್ತೀರ. ಅವರೊಂದಿಗೆ ವ್ಯವಹಾರ ಮಾಡತಕ್ಕಂಥದ್ದು ಬಹಳ ಉತ್ತಮ. ಕುಂಭಲಗ್ನದಲ್ಲಿರ್ತಕ್ಕಂಥವರು ಹಣಕಾಸಿನ ವಿಚಾರದಲ್ಲಿ ಮಾತ್ರ ಭಾಳ ಜೋಪಾನ. ನಂಬಿಸಿ ಮೋಸ ಮಾಡ್ತಕ್ಕಂಥವ್ರು ಸಾಕಷ್ಟು ಜನ ಆಗ್ತಾರೆ. ಆ ನಂಬಿಕೆಗೆ ನೀವೇ ಒಂಥರ ಪರಿಸ್ಥಿತಿಯಲ್ಲಿ ವ್ಯತ್ಯಾಸ ಆಗೋ ಮೂಮೆಂಟ್ ಇರುತ್ತೆ. ಯಾರನ್ನ ನಂಬಬೇಕಾದ್ರೂ ಜೊತೆಲಿರ್ತಕ್ಕಂಥ ಆತ್ಮೀಯರನ್ನ, ಕುಟುಂಬದ ಸದಸ್ಯರೊಂದಿಗೆ ಚರ್ಚೆ ಮಾಡಿ ಇಂಥದ್ದೊಂದು ಮಾಡ್ತಿದ್ದೀವಿ, ಇದರಿಂದ ಅನುಕೂಲ ಆಗುತ್ತಾ ಇಲ್ವಾ ಅಂತ ಸರಿಯಾದ ಚಿಂತನೆಯಿಂದ ಮಾತ್ರ ಲಾಭವನ್ನು ಗಳಿಸ್ಬೋದು. ಹಾಗೆ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಮಧ್ಯಾಹ್ನ 2 ಗಂಟೆಯಿಂದ 4:20 ಮಧ್ಯದಲ್ಲಿ ಒಂದು ಸಿಹಿ ಸುದ್ದಿಯನ್ನು, ಒಂದು ಒಳ್ಳೆಯ ಕೆಲಸವನ್ನು ಅಥವಾ ಅದರಿಂದ ಲಾಭವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ದೂರಭಾರ ಪ್ರಯಾಣ ಬೇಡ. ಮಾಡುವಂಥ ಕೆಲಸದ ಕಡೆ ಹೆಚ್ಚು ಗಮನ ಇರಲಿ. ಹಾಗೆ ವೃತ್ತಿಯಲ್ಲಿ ಏನಾದರೂ ಒಂದು ಸಾಧನೆ ಮಾಡ್ಕೋಬೇಕು, ಸಾಧಿಸಬೇಕು ಅಂತಿದ್ದರೆ ಆ ಸಾಧನೆಯ ಸಹಿತ ಶೀಘ್ರದಲ್ಲಿ ಕಾರ್ಯಸಿದ್ಧಿ ಆಗುತ್ತೆ. ಇವತ್ತು ನಿಮ್ಮ ಕುಲದೇವರ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಇವತ್ತು ಸಾಧ್ಯವಾದರೆ ಸಣ್ಣ ಪುಟ್ಟ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ಯಾರೆಲ್ಲ ಈ ರಾಶಿಯಲ್ಲಿದ್ದೀರಿ, ತಾವು ಒಂದಷ್ಟು ಎಚ್ಚರಿಕೆಯ ನಡೆಯಿರಿ. ಅದರಲ್ಲೂ ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆ ತನಕ ಸ್ವಲ್ಪ ಓಡಾಡೋದಾಗಲಿ, ವೆಹಿಕಲ್ ಡ್ರೈವಿಂಗಲ್ಲಾಗಲಿ ಅಥವಾ ಯಾವುದೇ ಒಂದು ಕೆಲಸ ಕಾರ್ಯ ಮಾಡುವಾಗ ಸಹಿತ ಒಂದಷ್ಟು ಅಡಚಣೆಗಳಾಗುವಂಥದ್ದು, ನೋವು ಅನುಭವಿಸುವಂಥದ್ದು ಅಥವಾ ಏನಾದರೂ ತೊಂದರೆಗೊಳಗಾಗುವಂಥ ಪರಿಸ್ಥಿತಿ ಇರುತ್ತೆ. ಸ್ವಲ್ಪ ಜೋಪಾನ.
ಇನ್ನು ಶುಭ ಸಂಧ್ಯಾಕಾಲ ಸಂಧ್ಯಾಕಾಲದಲ್ಲಿ ಮಾತ್ರ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಅಂದರೆ ನಿಮಗಿಷ್ಟವಾಗಿರ್ತಕ್ಕಂಥ ನಿಮ್ಮ ಗ್ರಾಮ ದೇವತೆ, ಮನೆ ದೇವರು, ದೇವಿಯ ಆಸ್ಥಾನಕ್ಕೆ ಹೋಗಿ ಒಂದು ದೀಪ ಹಚ್ಚುವಂಥದ್ದು, ಅಥವಾ ಮನೆ ದೇವರನ್ನೇ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಮನೆಯಲ್ಲಿ ನಿಮ್ಮ ಮಾತೃಶ್ರೀ ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಅಥವಾ ಯಾರಾದರೂ ಮನೆಯಲ್ಲಿ ಇರ್ತಕ್ಕಂಥ ಹಿರಿಯರೊಂದಿಗೆ ನಗನಗ್ತಾ ಸಂತೋಷದಿಂದ ಮಾತಾಡ್ತಕ್ಕಂಥದ್ದು, ಇಂತಹ ಕೆಲಸ ಕಾರ್ಯಗಳನ್ನು ಮಾಡಿದ್ರೂ ಸಾಕಷ್ಟು ಲಾಭವನ್ನೇ ಗಳಿಸ್ತೀರಿ, ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇಲ್ಲಿಗೆ ಇದರೊಂದಿಗೆ ಈ ದಿನದ 12 ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಂಡಿದ್ದಾಯಿತು ಗುರುಜಿಂದ. ಇಲ್ಲಿಗೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವಂತಹ ಸಮಯ ಇದಾಗಿದೆ. ಗುರುಶಿವತನ ಕಾರ್ಯಕ್ರಮದಲ್ಲೂ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನೆಲ್ಲ ತಿಳಿಸ್ಕೊಟ್ರಿ. ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆಯೇ ಶ್ರೀನಿವಾಸ್ ಶರ್ಮಾ ಅವ್ರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೆಯದಾಗಲಿ. ವೀಕ್ಷಕರೇ, ಮತ್ತೆ ನಿಮ್ಮ ಭೇಟಿ ನಾಳೆ ಬುಧವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ನಮಸ್ಕಾರ.